श्रीवेङ्कटेशमतिसुन्दरमोहनाङ्गं श्रीभूमिकान्तमरविन्ददलायताक्षं प्राणप्रियं परमकारुणकाम्बुराशिं ब्रह्मेशवन्द्यममृतं वरदं नमामि। अखिलविबुधवन्द्यं विश्वरूपं सुरेशं अभयवरदहस्तं कञ्जजाक्षं रमेशं जलधरनिभकान्तिं श्रीधराभ्यां समेतं परमपुरुषमाद्यं वेङ्कटेशं नमामि। परमपुरुषमाद्यं वेङ्कटेशं नमामि। हरे श्रीनिवास। ಕಲ್ಯಾಣ ವೆಂಕಟೇಶ್ವರಾಯ ನಮಃ. ಕಲ್ಯಾಣ ವೆಂಕಟೇಶ್ವರ ಸ್ವಾಮಿಯ ವಾರ್ಷಿಕ ಬ್ರಹ್ಮೋತ್ಸವ ಕಾರ್ಯಕ್ರಮ ಶ್ರೀನಿವಾಸ ಮಂಗಾಪುರದಿಂದ ಪ್ರತ್ಯಕ್ಷ ಪ್ರಸಾರವನ್ನು ನಾವೆಲ್ಲರೂ ಕೂಡ ವೀಕ್ಷಿಸ್ತಾ ಇದ್ದೇವೆ. ಮನಮೋಹನನೇ ಕೃಷ್ಣ, ಜಗವ ಪಾಲಿಪನೆ ಕೃಷ್ಣ ಎಂಬುದಾಗಿ ದಾಸರು ವರ್ಣಿಸಿದಂತೆ ಜಗತ್ತನ್ನೆಲ್ಲವನ್ನು ಕೂಡ ತನ್ನ ಮೋಹನಾಕಾರದಿಂದ ವಿಶೇಷವಾಗಿ ಅಧೀನ ಮಾಡಿಕೊಂಡಿರತಕ್ಕಂಥವನು ಇಂದಿನ ದಿನ ಮೋಹಿನಿ ಅವತಾರವನ್ನು ಪಡೆದು ನಮ್ಮೆಲ್ಲರಿಗೂ ಕೂಡ ದರ್ಶನ ಭಾಗ್ಯವನ್ನು ಕಲ್ಪಿಸ್ತಾ ಇದ್ದಾನೆ ವೆಂಕಟೇಶ್ವರ ಸ್ವಾಮಿ. ಅಂತಹ ವೆಂಕಟೇಶ್ವರ ಸ್ವಾಮಿಯ ಮೋಹಿನಿ ಅವತಾರವನ್ನು ನೋಡುವ ಭಾಗ್ಯ ಬ್ರಹ್ಮೋತ್ಸವದ ನಿಮಿತ್ತವಾಗಿ ಇಂದು ನಾವೆಲ್ಲರೂ ಕೂಡ ಪಡೆದುಕೊಂಡಂಥವರಾಗಿದ್ದೇವೆ. ವಿಶೇಷವಾಗಿ ಮೋಹಿನಿ ಅವತಾರ ದುಷ್ಟರನ್ನು ಮಾಯಗೊಳಿಸಿ ಶಿಷ್ಯರಿಗೆ ಸೇರಬೇಕಾಗಿರತಕ್ಕಂಥದ್ದನ್ನು ಸೇರಿಸಲಿಕ್ಕಾಗಿ ಪಡೆದಿರುವಂತಹ ಅವತಾರವಾಗಿದೆ. ಕ್ಷೀರ ಸಮುದ್ರ ಮಥನದ ನಂತರ ಬಂದಂತಹ ಅಮೃತವನ್ನು ದೈತ್ಯರಿಗೆ ಕೊಡದೆ ಅವರ ಮನಸ್ಸನ್ನು ಮೋಹಿಸಿ ಕೇವಲ ದೇವತೆಗಳಿಗೆ ಮಾತ್ರ ಸಿಗುವಂತೆ ಮಾಡಲಿಕ್ಕೆ ಶ್ರೀ ಮಹಾವಿಷ್ಣು ನಾರಾಯಣ ಎತ್ತಿರುವಂತಹ ಅವತಾರವೇ ಮೋಹಿನಿ ಅವತಾರ. ಇದೊಂದು ಬಾರಿ ಮೋಹಿನಿ ಅವತಾರವನ್ನು ಕೇಳುವುದಂತಾದರೆ ಮತ್ತೊಂದು ಕಡೆಯಲ್ಲಿಯೂ ಕೂಡ ಮೋಹಿನಿ ಅವತಾರ ಅನ್ನುವಂತಹದ್ದು ಬಂದಿದೆ. ಈ ಸಂದರ್ಭದಲ್ಲಿ ರುದ್ರದೇವರು ನೋಡಲಿಲ್ಲ ಅಂತೆ, ಇನ್ನೊಮ್ಮೆ ಮೋಹಿನಿಯನ್ನು ನೋಡಬೇಕು ಅಂತ ಪ್ರಾರ್ಥಿಸ್ತಾರೆ ಶ್ರೀ ಮಹಾವಿಷ್ಣುವನ್ನು. ಭಸ್ಮಾಸುರನ ಸಂದರ್ಭದಲ್ಲಿ ಭಸ್ಮಾಸುರನಿಗೆ ರುದ್ರದೇವರು ವರವನ್ನು ಕೊಡ್ತಾರೆ. ಯಾರ ತಲೆಯ ಮೇಲೆ ಕೈ ಇಡ್ತೀಯೋ ಅವರು ಸುಟ್ಟು ಭಸ್ಮ ಆಗ್ತಾರೆ ಅಂತ. ಅದನ್ನು ಪರೀಕ್ಷೆ ಮಾಡಲಿಕ್ಕಾಗಿ ರುದ್ರದೇವರ ತಲೆ ಮೇಲೆಯೇ ಕೈಯನ್ನು ಇಡಲಿಕ್ಕೆ ಪ್ರವೃತ್ತನಾಗ್ತಾನೆ ಅಸುರ, ಆದ್ದರಿಂದ ರಾಕ್ಷಸ. ಆದ್ದರಿಂದ ಅಂತಹ ದುಷ್ಟ ಮನಸ್ಸು ಆ ಸಂದರ್ಭದಲ್ಲಿ ಆ ಒಂದು ಕಷ್ಟದಿಂದ ಹೊರಬರಲಿಕ್ಕಾಗಿ ಶ್ರೀ ಮಹಾವಿಷ್ಣುವನ್ನು ರುದ್ರದೇವರು ಶರಣು ಹೊಂದದ್ದು ಅಂತಾದರೆ ಶ್ರೀ ಮಹಾವಿಷ್ಣು ಮೋಹಿನಿ ಅವತಾರವನ್ನು ಪಡೆದಂಥವನಾಗಿ ಭಸ್ಮಾಸುರನೊಟ್ಟಿಗೆ ನೃತ್ಯವನ್ನು ಮಾಡ್ತಾ ಭಸ್ಮಾಸುರ ತನ್ನ ತಲೆಯ ಮೇಲೆ ತಾನೇ ಕೈ ಇಡುವಂತೆ ಮಾಡಿ ಆ ರೀತಿಯಾದಂತಹ ಭಂಗಿಮವನ್ನು ನಾಟ್ಯದಲ್ಲಿ ಮಾಡುತ್ತಾ ಭರತನಾಟ್ಯದಲ್ಲಿ ಭಸ್ಮಾಸುರನನ್ನು ಸಂಹಾರ ಮಾಡಿರತಕ್ಕಂತಹ ಒಂದು ಅದ್ಭುತವಾದಂತಹ ಕಥೆಯೂ ಕೂಡ ನಮ್ಮ ಮನಸ್ಸಿಗೆ ಬರುವಂತಹದ್ದಾಗ್ತಿದೆ. ಹೀಗೆ 2 ಬಾರಿ ಮೋಹಿನಿ ಅವತಾರವನ್ನು ನಾವು ಪುರಾಣಗಳಲ್ಲಿ ನೋಡ್ತೇವೆ. ಅಂತಹ ಜಗತ್ತನ್ನು ಮೋಹಿಸುವಂತಹ ಕೃಷ್ಣ ಮೋಹಿನಿ ಅವತಾರದಲ್ಲಿ ನಮ್ಮೆಲ್ಲರನ್ನು ಕೂಡ ಅನುಗ್ರಹಿಸ್ತಕ್ಕಂತಹದ್ದು. ಒಂದು ಕಡೆ ಕೈಯಲ್ಲಿ ಗಿಳಿಯನ್ನು ಹಿಡಿದುಕೊಂಡಿರ್ತಕ್ಕಂತಹದ್ದು, ಶಿರಸ್ಸಿನಲ್ಲಿ ಕಿರೀಟ, ಅತ್ಯಂತ ಸುಂದರವಾದ ರೀತಿಯಲ್ಲಿ ಅಲಂಕಾರವನ್ನು ಮಾಡಿರ್ತಕ್ಕಂತಹದ್ದು, ಕೊರಳಲ್ಲಿ ಮಾಂಗಲ್ಯ, ಇವುಗಳನ್ನೆಲ್ಲವನ್ನು ಕೂಡ ನಾವು ನೋಡ್ತಾ ಇದ್ದೇವೆ. ಮೋಹಿನಿ ಅವತಾರ
ಇಂತಹ ಮೋಹಿನಿ ಅವತಾರದಲ್ಲಿ ಬರ್ತಾ ಇರತಕ್ಕಂತಹ ಕಲ್ಯಾಣ ವೆಂಕಟೇಶ್ವರ ಸ್ವಾಮಿ ಅವನ ಪರಮಾನುಗ್ರಹವನ್ನು ಪ್ರಾರ್ಥಿಸುತ್ತಾ ಭಕ್ತರೆಲ್ಲರೂ ಕೂಡ ಬಾಲಿಕೆಯರು, ಬಾಲೆಯರು, ಹಿರಿಯರು, ವೃದ್ಧರು, ಯುವಕರು ಅವರವರ ಕಲೆಗಳನ್ನು ಆ ಭಗವಂತನಲ್ಲಿ ಸಮರ್ಪಿಸ್ತಾ ಇದ್ದಾರೆ ಪ್ರದರ್ಶಿಸುವುದರ ಮುಖಾಂತರ. ಇಂತಹ ಸರ್ವಶ್ರೇಷ್ಠವಾಗಿರತಕ್ಕಂತಹ ಉತ್ಸವದಲ್ಲಿ ನಾವೆಲ್ಲರೂ ಕೂಡ ಪಾಲ್ಗೊಳ್ತಾ ಇದ್ದೇವೆ. ಮೋಹಿನಿಯನ್ನು ಸಾಕ್ಷಾತ್ತಾಗಿ ನೋಡುವಂಥದ್ದಲ್ಲ, ದರ್ಪಣದ ಮುಖಾಂತರ ನೋಡುವಂತಹ ಒಂದು ಅವಕಾಶ ನಮಗಿರುವಂತಹದ್ದಾಗಿದೆ. ಅಷ್ಟು ಅಪರೂಪವಾದಂತಹ ಸೌಂದರ್ಯ ಮುಖದಲ್ಲಿರುವಂತಹದ್ದಾಗ್ತಿದೆ. ಸೌಂದರ್ಯ ನಿಧಿ ಅಂತ ಹೇಳ್ತಾರೆ. ಎಲ್ಲರ ಮನಸ್ಸನ್ನು ಮೋಹಿಸುವಂತಹ ರೂಪ ಅದು ಮೋಹಿನಿಯ ರೂಪ. ಅಂತಹ ರೂಪದಲ್ಲಿ ನಮ್ಮೆಲ್ಲರನ್ನು ಕೂಡ ಅನುಗ್ರಹಿಸುತ್ತಾ ಬರ್ತಾ ಇದ್ದಾನೆ ಸ್ವಾಮಿ. ಮತ್ತೊಂದು ಕಡೆ ಕೃಷ್ಣ ಬರ್ತಾ ಇರತಕ್ಕಂತಹದ್ದು. ಹೀಗೆ ಪಲ್ಲಕ್ಕಿಯಲ್ಲಿ ಮತ್ತು ವಿಶೇಷವಾದ ವಾಹನದಲ್ಲಿ ಇಬ್ಬರನ್ನು ಕೂಡ ನೋಡ್ತಕ್ಕಂತಹ ಭಾಗ್ಯ. ಇಂತಹ ಒಂದು ವಿಶಿಷ್ಟವಾಗಿರತಕ್ಕಂತಹ ನಮ್ಮೆಲ್ಲರಿಗೂ ಕೂಡ ಆನಂದವನ್ನು ಉಂಟು ಮಾಡ್ತಾ ಇರತಕ್ಕಂತಹ ಸ್ವಾಮಿಯ ಈ ಉತ್ಸವ, ಬ್ರಹ್ಮೋತ್ಸವ, ಮುಂದೆ ನಿಂತು ಬ್ರಹ್ಮದೇವರೇ ನಡೆಸಿಕೊಡ್ತಾ ಇರತಕ್ಕಂತಹ ಉತ್ಸವ, ಶ್ರೀ ಮಹಾವಿಷ್ಣುವಿನ ಉತ್ಸವ ಇದಾಗಿದೆ. ಇಂತಹ ಉತ್ಸವದಲ್ಲಿ ಇಂದಿನ ದಿನ ಮೋಹಿನಿ ಅವತಾರದಲ್ಲಿ ನಮ್ಮೆಲ್ಲರನ್ನ ಸ್ವಾಮಿ ಅನುಗ್ರಹಿಸ್ತಾ ಇರುವಂತಹದ್ದು. ಕೃಷ್ಣಾವತಾರ, ಮೋಹಿನಿಯ ಅವತಾರ, ಇದು ಆನಂದವನ್ನು ಉಂಟು ಮಾಡ್ತಕ್ಕಂತಹದ್ದು. ದುಷ್ಟರನ್ನು ಮೋಹಿಸಿ ಲೋಕದಲ್ಲಿ ಏನೇ ಇರಲಿ ಅದು ಶಿಷ್ಯರಿಗೆ ಮಾತ್ರ ಸೇರುವಂತಹದ್ದು, ಅದು ಶಿಷ್ಟರಿಗೆ ಸೇರಬೇಕು ಎಂಬುದನ್ನು ತೋರಿಸಲಿಕ್ಕಾಗಿ, ದುಷ್ಟರ ಮನಸ್ಸನ್ನು ಅಪಹರಿಸಲಿಕ್ಕಾಗಿ ಪಡೆದಿರತಕ್ಕಂತಹ ಅವತಾರವೇ ಮೋಹಿನಿ ಅವತಾರ. ಅಂತಹ ಮೋಹಿನಿ ಅವತಾರವನ್ನು ನಾವೆಲ್ಲರೂ ವೀಕ್ಷಿಸುತ್ತಾ ಕಲ್ಯಾಣ ವೆಂಕಟೇಶ್ವರ ಸ್ವಾಮಿಯ ಪರಮಾನುಗ್ರಹಕ್ಕೆ ಪಾತ್ರರಾಗೋಣ. ಹರೇ ಶ್ರೀನಿವಾಸ ಸಪ್ತಗಿರಿವಾಸ ಶ್ರೀ ವೆಂಕಟೇಶ ಗೋವಿಂದ ಗೋವಿಂದ. ಶ್ರೀನಿವಾಸ ಮಂಗಾಪುರ ಕ್ಷೇತ್ರ ತಿರುಪತಿಯ ಸಮೀಪದಲ್ಲಿರ್ತಕ್ಕಂತಹದ್ದೇ ಆಗಿದೆ. ಶ್ರೀವಾರಿ ಮೆಟ್ಟು ಅಂತ ಒಂದು ಮಾರ್ಗ ತಿರುಮಲಕ್ಕೆ ಹೋಗಲಿಕ್ಕೆ, ಮತ್ತೊಂದು ಅಲಿಪಿರಿ ಅನ್ನತಕ್ಕಂತಹದ್ದು ಮತ್ತೊಂದು ಮಾರ್ಗ. ಶ್ರೀವಾರಿ ಮೆಟ್ಟು ಮಾರ್ಗದಿಂದಲೂ ಕೂಡ ತಿರುಮಲವನ್ನು ಭಕ್ತರು ಸೇರ್ತಾರೆ. ಆ ಮಾರ್ಗವನ್ನು ಹೊಂದಲಿಕ್ಕೆ 6 ಕಿಲೋಮೀಟರ್ ದೂರದಲ್ಲಿನೇ ತಿರುಪತಿಗೂ ಮತ್ತು ಆ ಎರಡರ ಮಧ್ಯದಲ್ಲಿ ಕಲ್ಯಾಣ ವೆಂಕಟೇಶ್ವರ ಸ್ವಾಮಿ ನೆಲೆಸಿರತಕ್ಕಂತಹ ಶ್ರೀನಿವಾಸ ಮಂಗಾಪುರ ಕ್ಷೇತ್ರ ಇರುವಂತಹದ್ದಾಗಿದೆ. ಅಂತಹ ಆ ಶ್ರೀನಿವಾಸ ಮಂಗಾಪುರ ಕ್ಷೇತ್ರದಲ್ಲಿ ನೆಲೆಸಿದಂತಹ ಸ್ವಾಮಿಯ ದರ್ಶನವನ್ನು ಪಡೆದುಕೊಳ್ತಾ ಭಕ್ತರು ಬಹಳ ಆನಂದದಿಂದ ಮುದದಿಂದ ಶ್ರೀವಾರಿ ಮೆಟ್ಟು ಅನ್ನುವಂತಹ ಸ್ಥಳವನ್ನು, ಪ್ರದೇಶವನ್ನು ಸೇರಿ ಅಲ್ಲಿಂದ ಮೆಟ್ಟಲುಗಳನ್ನು ಹತ್ತಿ ಸ್ವಾಮಿಯ ಕ್ಷೇತ್ರವಾದಂತಹ ಭೂವೈಕುಂಠವಾದಂತಹ ತಿರುಮಲೆಯನ್ನು ಸೇರಿ ತಿರುಮಲೆಯಲ್ಲಿ ಸ್ವಾಮಿಯ ದರ್ಶನವನ್ನು ಪಡೆದುಕೊಳ್ತಾರೆ. ಇಂತಹ ಒಂದು ಅದ್ಭುತವಾದಂತಹ ಕ್ಷೇತ್ರ ನಮ್ಮೆಲ್ಲರಿಗೂ ಕೂಡ ಆನಂದವನ್ನು ಉಂಟು ಮಾಡುತ್ತಾ, ಉಳಿದೆಲ್ಲ ವಾಹನಗಳನ್ನು ನಾವು ನೋಡುತ್ತೇವೆ, ವಾಹನ ಮಂಟಪದಿಂದ ಆರಂಭವಾಗ್ತದೆ. ಇದು ಮಾತ್ರ ಗುಡಿಯ ಒಳಗಿನಿಂದಲೇ ವಾಹನ ಸೇವೆ ಪ್ರಾರಂಭವಾಗುವಂತಹದ್ದು. ಇಂತಹ ಮೋಹಿನಿ ಅವತಾರವನ್ನು ನೋಡುವ ಭಾಗ್ಯ ನಮ್ಮೆಲ್ಲರಿಗೆ ಶ್ರೀ ವೆಂಕಟೇಶ್ವರ ಭಕ್ತಿವಾಹಿನಿಯವರು ಕಲ್ಪಿಸಿಕೊಟ್ಟಿದ್ದಾರೆ. ಅದನ್ನು ಸಾರ್ಥಕಪಡಿಸಿಕೊಳ್ತಾ ನಾವೆಲ್ಲರೂ ಕೂಡ ನಮ್ಮ ಬಂಧುಗಳನ್ನು, ಬಾಂಧವರನ್ನು, ಮಿತ್ರರನ್ನು ಈ ಕಾರ್ಯಕ್ರಮದಲ್ಲಿ ಭಾಗಿಗಳನ್ನಾಗಿ ಮಾಡಿಸುತ್ತಾ ನಮ್ಮ ಕರ್ತವ್ಯವನ್ನು ನಾವೆಲ್ಲರೂ ಕೂಡ ನಿಭಾಯಿಸೋಣ. ಹರೇ ಶ್ರೀನಿವಾಸ ಸಪ್ತಗಿರಿವಾಸ ಶ್ರೀ ವೆಂಕಟೇಶ ಗೋವಿಂದ ಗೋವಿಂದ. ಅತ್ಯಂತ ಸುಂದರವಾಗಿರತಕ್ಕಂತಹ ಮೋಹನವಾದಂತಹ ಶರೀರವುಳ್ಳಂಥವನು ಶ್ರೀ ವೆಂಕಟೇಶ ಅತಿ ಸುಂದರ ಮೋಹನಾಂಗಂ ಅಂತ ಹೇಳ್ತಾರೆ. ಅಂತಹ ಆ ಸ್ವಾಮಿಯ ಅತ್ಯಂತ ಪ್ರೀತಿಗೆ ಪಾತ್ರರಾದಂತಹ ಶ್ರೀದೇವಿ ಭೂದೇವಿ ಅಮ್ಮನವರು ಕೂಡ ಇರುವಂಥವರಾಗ್ತಾರೆ ಸ್ವಾಮಿಯೊಂದಿಗೆ. ಅರವಿಂದದ ಕಮಲದಂತೆ ಅಗಾಲವಾದಂಥ ಆಯತವಾದಂತಹ ಕಣ್ಗಳುಳ್ಳಂಥವನು,
ಪ್ರಾಣದೇವರಿಗೆ ಅತ್ಯಂತ ಪ್ರಿಯ, ಪರಮ ಕರುಣೆಯುಳ್ಳಂತಹವನು. ಅಂತಹ ಆ ಸ್ವಾಮಿಯನ್ನು ಬ್ರಹ್ಮಾದಿ ದೇವತೆಗಳೆಲ್ಲರೂ ಕೂಡ ಯಾವಾಗಲೂ ಕೂಡ ನಂಬಿಸ್ತಾ ಇರ್ತಾರೆ. ಆ ಸ್ವಾಮಿಯು ಅಮೃತಪ್ರದ ವರಗಳನ್ನು ನೀಡ್ತಕ್ಕಂತಹವನು, ವರದೇಶ ವರಪ್ರದನಾಗಿದ್ದಾನೆ. ಅಂತಹ ಸ್ವಾಮಿಯನ್ನು ನಮಾಮಿ, ನಮಸ್ಕರಿಸೋಣ, ನಮಸ್ಕರಿಸುತ್ತೇನೆ ಎಂಬುದಾಗಿ ಹೇಳ್ತಕ್ಕಂತಹದ್ದು. ವಂದೇ ವಂದ್ಯಂ ಸದಾನಂದಂ ವಾಸುದೇವಂ ನಿರಂಜನಂ ಇಂದಿರಾಪತಿಮಾದ್ಯಾದಿ ವರದೇಶ ವರಪ್ರದಂ. ಇಂದಿರಾಪತಿಂ ಆದ್ಯಾದಿ ವರದೇಶರೇನಿದ್ದಾರೆ, ಬ್ರಹ್ಮಾದಿ ದೇವತೆಗಳು ವರಗಳನ್ನು ನೀಡುವುದರಲ್ಲಿಯೇ ಸರ್ವಶ್ರೇಷ್ಠರು ಎಂಬುದಾಗಿ ಹೆಸರುವಾಸಿಯಾದಂಥವರು, ಅಂಥವರಿಗೂ ಕೂಡ ವರಗಳನ್ನು ನೀಡುವಂತಹವನು ಸ್ವಾಮಿ ಕಲ್ಯಾಣ ವೆಂಕಟೇಶ್ವರ. ಅಂತಹ ಕಲ್ಯಾಣ ವೆಂಕಟೇಶ್ವರ ಸ್ವಾಮಿಯ ವಾರ್ಷಿಕ ಬ್ರಹ್ಮೋತ್ಸವ ಕಾರ್ಯಕ್ರಮ 2025 ಶ್ರೀನಿವಾಸ ಮಂಗಾಪುರ ಕ್ಷೇತ್ರದಿಂದ ಪ್ರತ್ಯಕ್ಷ ಪ್ರಸಾರ. ಈ ಮೋಹಿನಿ ಅವತಾರವನ್ನು ನಾವೆಲ್ಲರೂ ವೀಕ್ಷಿಸುವಂಥವರಾಗ್ತಾ ಇದ್ದೇವೆ. ಅತ್ಯಂತ ಆನಂದದಾಯಕವಾದಂತಹ ಈ ವಾತಾವರಣದಲ್ಲಿ ನಾವು ಭಗವಂತನ ನಾಮಗಳನ್ನು ತಿಳಿದುಕೊಳ್ತಾ, ನಾಮದ ಹಿಂದೆಡೆ ಇರತಕ್ಕಂತಹ ಮಹಿಮೆಯನ್ನು ಕೂಡ ತಿಳಿದುಕೊಳ್ತಾ, ಅರ್ಥಸಹಿತವಾಗಿ ಅನುಸಂಧಾನವನ್ನು ಮಾಡುತ್ತಾ ಏನಾದರೂ ನಾಮ ಜಪವನ್ನು ಮಾಡಿದ್ದು ಅಂತಾದರೆ ಅದಕ್ಕೆ ವಿಶೇಷವಾದಂತಹ ಫಲ ಇರ್ತದೆ. ಆ ವಿಶೇಷ ಫಲ ಭಾಜನರು ನಾವೆಲ್ಲರೂ ಕೂಡ ಆಗೋಣ ಎಂಬುದಾಗಿ ಈ ಸಂದರ್ಭದಲ್ಲಿ ತಿಳಿಸುತ್ತಾ, ವೆಂಕಟೇಶೋ ವಾಸುದೇವೋ ವಾರಿಜಾಸನವಂದಿತಃ ಸ್ವಾಮಿ ಪುಷ್ಕರಿಣೀವಾಸಃ ಶಂಖಚಕ್ರಗದಾಧರಃ ಪೀತಾಂಬರಧರೋ ದೇವೋ ಗರುಡಾರೂಢಶೋಭಿತಃ ವಿಶ್ವಾತ್ಮ ವಿಶ್ವಲೋಕೇಶೋ ವಿಜಯೋ ವೆಂಕಟೇಶ್ವರ. 12 ನಾಮಗಳು ಆ ಭಗವಂತನಿಗೆ ಸಂಬಂಧಪಟ್ಟಂತಹದ್ದು. ಅದನ್ನು 3 ಹೊತ್ತು, ಬೆಳಿಗ್ಗೆ ಮಧ್ಯಾಹ್ನ ಸಾಯಂಕಾಲ 3 ಹೊತ್ತು ಕೂಡ ಪಠಿಸಿದ್ದು ಅಂತಾದರೆ ಯಾವುದೇ ವಿಧವಾದಂತಹ ಪಾಪ ಆ ವ್ಯಕ್ತಿಗೆ ಇರುವುದಿಲ್ಲ. ವಿಷ್ಣುವಿನ ಲೋಕವನ್ನು ಕೂಡ ಪಡೆಯತಕ್ಕಂಥವನಾಗ್ತಾನೆ ಎಂಬುದಾಗಿ ತಿಳಿಸ್ತಾ ಇದ್ದಾರೆ. ವೆಂಕಟೇಶ್ವರನ 12 ನಾಮಗಳನ್ನು ಜಪಿಸುತ್ತಾ ನಮ್ಮ ಈ ಸಮಯವನ್ನು ಸಾರ್ಥಕಪಡಿಸಿಕೊಳ್ಳೋಣ. ವೆಂಕಟೇಶ ವೆಂಕಟತೀತಿ, ಎಲ್ಲರ ಪಾಪಗಳನ್ನು ದೂರ ಮಾಡತಕ್ಕಂಥವನು, ಆದ್ದರಿಂದ ಅವನನ್ನು ವೆಂಕಟೇಶ ಅಂತ ಕರೀತಾ ಇದ್ದಾರೆ. ವಾಸುದೇವನಾಗಿದ್ದಾನೆ, ವಸುದೇವನ ಮಗ. ವಾರಿಜಾಸನನಾದಂತಹ ಬ್ರಹ್ಮ, ಆ ಬ್ರಹ್ಮನಿಂದ ವಂದಿತನಾಗಿದ್ದಾನೆ. ಸ್ವಾಮಿ ಪುಷ್ಕರಣಿ ವಾಸ, ಸ್ವಾಮಿ ಪುಷ್ಕರಣಿ ತೀರದಲ್ಲಿ ವಾಸ ಮಾಡ್ತಾ ಇದ್ದಾನೆ. ಹಾಗಾಗಿ ಸ್ವಾಮಿ ಪುಷ್ಕರಣಿ ವಾಸ. ಶಂಖಚಕ್ರ ಗದಾದಿಗಳನ್ನು ಧರಿಸಿದ್ದಾನೆ. ಶಂಕರ ಚಕ್ರ ಗದಾಧರ ಎಂಬುದಾಗಿ ಆ ಸ್ವಾಮಿಯನ್ನು ವರ್ಣಿಸುವಂತಹದ್ದು. ಮಾಯಾವಿ ಪರಮಾನಂದಂ ತ್ಯಕ್ತ್ವಾ ವೈಕುಂಠಮುತ್ತಮಂ ಸ್ವಾಮಿ ಪುಷ್ಕರಣಿ ತೀರೆ ರಮಯಾ ಸಹ ಮೋದತೆ. ರಮೆಯಿಂದ ಸಹಿತನಾಗಿ ಸ್ವಾಮಿ ಪುಷ್ಕರಣಿ ತೀರದಲ್ಲಿ ವಿರಾಜಿಸುತ್ತಾ ಇರುವ ಆ ಭಗವಂತ ಪೀತಾಂಬರ ಧಾರಿಯಾಗಿದ್ದಾನೆ. ದಿವ್ಯವಾದಂತಹ ತೇಜಸ್ಸು ಉಳ್ಳಂಥವನು, ಗರುಡಾರೂಢ ಶೋಭಿತನಾಗಿ, ವಿಶ್ವಾತ್ಮನಾಗಿ, ವಿಶ್ವಲೋಕ ಈಶನಾಗಿ, ವಿಜಯನಾಗಿ ವೆಂಕಟೇಶ್ವರ ಲೋಕಕ್ಕೆ ವಿಜಯವನ್ನು ನೀಡ್ತಾ ಇದ್ದಾನೆ. ಅಂತಹ ಆ ಸ್ವಾಮಿಯ ನಾಮಸ್ಮರಣೆ ಮಾಡಿದ್ದು ಅಂತಾದರೆ ನಮಗೆ ಎಲ್ಲ ವಿಧವಾದಂತಹ ಸುಖ ಸಂಪತ್ತು ಬಂದೊದಗುವಂತಹದ್ದಾಗ್ತದೆ. ರಾಜದ್ವಾರೆ ಪಠೇದ್ ಘೋರೆ ಸಂಗ್ರಾಮೆ ರಿಪುಸಂಕಟೆ ಭೂತ ಸರ್ಪ ಪಿಶಾಚಾದಿ ಭಯಂ ನಾಸ್ತಿ ಕದಾಚನ. ಪುತ್ರೋ ಲಭತೆ ಪುತ್ರಾನ್ ನಿರ್ಧನೋ ಧನವಾನ್ ಭವೇತ್. ರೋಗಾರ್ಥೋ ಮುಚ್ಯತೆ ರೋಗಾತ್ ಬದ್ಧೋ ಮುಚ್ಯೇತ ಬಂಧನಾತ್. ಯದ್ಯದಿಷ್ಟತಮಂ ಲೋಕೆ ತತ್ತತ್ ಪ್ರಾಪ್ನೋತ್ಯ ಸಂಶಯ. ಏನೇ ಇರಲಿ, ವ್ಯಕ್ತಿಗೆ ಯಾವ್ಯಾವುದು ಲೋಕದಲ್ಲಿ ಏನೇನು ಇಷ್ಟವೋ ಆ ಎಲ್ಲ ಇಷ್ಟವನ್ನು ವ್ಯಕ್ತಿ ಪಡಿತಾನಂತೆ. ಸ್ವಾಮಿಯ ನಾಮಸ್ಮರಣೆಯನ್ನು ಮಾಡುವುದರ ಮುಖಾಂತರ ಐಶ್ವರ್ಯ ಆಗಬಹುದು, ರಾಜಸನ್ಮಾನ ಆಗ್ಬೋದು, ಭುಕ್ತಿ ಮುಕ್ತಿ ಫಲ ಎಲ್ಲವನ್ನು ಕೂಡ ನೀಡುವಂತಹದ್ದು ಸ್ವಾಮಿಯ ದಿವ್ಯವಾದಂತಹ ನಾಮ. ವಿಷ್ಣೋರ್ ಲೋಕೈಕ ಸೋಪಾನಂ ಸರ್ವದುಃಖೈಕನಾಶನಂ ಸರ್ವೈಶ್ವರ್ಯಪ್ರದಂ ನೃಣಾಂ ಸರ್ವಮಂಗಳಕಾರಕಂ. ಆ ಸ್ವಾಮಿಯ ನಾಮಸ್ಮರಣೆ ಬಹಳ ಅದ್ಭುತವಾದಂತಹದ್ದು. ವಿಷ್ಣುವಿನ ಲೋಕವನ್ನು ಸೇರಲಿಕ್ಕೆ ಸುಲಭವಾದಂತಹ ಮತ್ತು ಬಹಳ ಮುಖ್ಯವಾದಂತಹ ಸೋಪಾನ ನಾಮಸ್ಮರಣೆ. ಅಂತಹ ನಾಮಸ್ಮರಣೆಯನ್ನು ಮಾಡೋಣ. ಸರ್ವ ವಿಧವಾದಂತಹ ದುಃಖಗಳಿಗೂ ಕೂಡ ಔಷಧ ಇದೆ, ದುಃಖ ನಾಶವನ್ನು ಮಾಡ್ತಕ್ಕಂತಹದ್ದು. ಎಲ್ಲರಿಗೆ ವಿಧ ವಿಧವಾದಂತಹ ಐಶ್ವರ್ಯಗಳನ್ನು ಕೂಡ ನೀಡುವಂತಹದ್ದು ಸ್ವಾಮಿಯ ನಾಮ. ಸರ್ವಮಂಗಳಕಾರಕ ಹರೇ ಶ್ರೀನಿವಾಸ ಸಪ್ತಗಿರಿವಾಸ ಶ್ರೀ ವೆಂಕಟೇಶ ಗೋವಿಂದ ಗೋವಿಂದ.
బంగారు పల్లకిపై మధుమంగళ దీపం, బంగారు పల్లకిపై మధుమంగళ దీపం, అపురూపం హరి జగన్మోహిని రూపం, బంగారు పల్లకిపై మధుమంగళ దీపం, అపురూపం హరి జగన్మోహిని రూపం, బంగారు పల్లకిపై మధుమంగళ దీపం. పట్టురైక కోక ముక్కు పుడక బులాకి దుద్దుల తడుకులా, కంకణముల కాలి గందియల ఘల్ 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 రవళులా, పట్టురైక కోక ముక్కు పుడక బులాకి దుద్దుల తడుకులా, ఒప్పుల కుప్పల వయ్యారి భామల కొప్పువాల్ జడల సొబగులా, ఒప్పుల కుప్పల వయ్యారి భామల కొప్పువాల్ జడల సొబగులా, పరువాల పసిడి అలంకారముల పసిజాడతనము జల్వారా, మంగళవాద్యములు మాన్రోగగా వివిధ కళారూపములు విరియగా, నాలుగు మాడ వీధుల్లోన నవరసాలు నాట్యమాడగా, బంగారు పల్లకిపై మధుమంగళ దీపం, అపురూపం హరి జగన్మోహిని రూపం. ఆ శంఖ చక్రముల బదులుగా కరముల చిన్ని చిలకల సిరులొలుకా, కనక కుంభ భంగిమాలావణ్య కళాతరంగములు పొంగా, శంఖ చక్రముల బదులుగా కరముల చిన్ని చిలకల సిరులొలుకా, కనక కుంభ భంగిమాలావణ్య కళాతరంగములు పొంగా, వరద హస్తమే అభయ హస్తముగా మారి అమృత కృప కురియంగా, వరద హస్తమే అభయ హస్తముగా మారి అమృత కృప కురియంగా, బ్రహ్మాండ భాండముల సొగసుల భాగ్య రేఖలే విరియంగా, ఎల్ల లోకముల నుండి వచ్చిన ఎల్లరు భక్తులు మెచ్చిన ఏడు కొండల గుండెలు నిండగా ఎనలేని భక్తి పండగ, బంగారు పల్లకిపై మధుమంగళ దీపం, ఆ గోవింద వాణి మా పరమానంద, మోహిని రూప గోవింద వాణి మా పరమానంద. హరే శ్రీనివాస సప్తగిరివాస శ్రీವೆಂಕಟೇಶ ಗೋವಿಂದ ಗೋವಿಂದ ಆಪದ್ಬಾಂಧವಾನಾಥ ರಕ್ಷಕ ಗೋವಿಂದ ಗೋವಿಂದ. ನಾನಾರತ್ನಕಿರೀಟಕುಂಡಲಮುಖೈರ್ಭೂಷಾಂಗಣೈರ್ಭೂಷಿತಃ ಶ್ರೀಮತ್ಕೌಸ್ತುಭರತ್ನ ಭವ್ಯಹೃದಯಃ ಶ್ರೀವತ್ಸಸಲಾಂಛನಃ
ವಿದ್ಯುದ್ವರ್ಣ ಸುವರ್ಣ ವಸ್ತ್ರ ರುಚಿರೋ ಯಶಂಖಚಕ್ರಾದಿಭಿಃ ಶ್ರೀಮದ್ವೆಂಕಟಭೂಧರೇಂದ್ರ ರಮಣಃ ಕುರ್ಯಾದ್ಧರಿರ್ಮಂಗಳಂ. ಸ್ವಾಮಿ ನಮ್ಮೆಲ್ಲರಿಗೆ ಮಂಗಳವನ್ನು ಉಂಟು ಮಾಡಲಿ. ದರ್ಪಣದ ಒಳಗಡೆಯಿಂದ ಆ ಸ್ವಾಮಿಯ ಮೋಹಿನಿಯ ಅವತಾರವನ್ನು ನಾವೆಲ್ಲರೂ ಕೂಡ ವೀಕ್ಷಿಸ್ತಾ ಇದ್ದೇವೆ. ಕೈಯಲ್ಲಿ ಗಿಳಿಯನ್ನು ಹಿಡಿದಿರತಕ್ಕಂಥವನು, ಕಮಲದ ಮೇಲೆ ಗಿಳಿ, ಅತ್ಯಂತ ಸುಂದರವಾದ ಭಂಗಿಮದಲ್ಲಿ ದರ್ಶನವನ್ನು ಮೋಹಿನಿ ಅವತಾರದಲ್ಲಿ ಸ್ವಾಮಿ ನೀಡ್ತಾ ಇರತಕ್ಕಂತಹದ್ದು. ಅಂತಹ ಸ್ವಾಮಿಯ ಮೋಹಿನಿ ಅವತಾರ ದರ್ಶನ ಭಾಗ್ಯವನ್ನು ನಾವೆಲ್ಲರೂ ಕೂಡ ಪಡೆದುಕೊಂಡಿದ್ದೇವೆ. ಇಂದಿನ ದಿನ ಸುದಿನ ಅತ್ಯಂತ ಉತ್ಸಾಹದಿಂದ ಭಕ್ತರೆಲ್ಲರೂ ಕೂಡ ಕಾರ್ಯಕ್ರಮದಲ್ಲಿ ಪಾಲ್ಗೊಳ್ತಾ ಇದ್ದಾರೆ. ಯತ್ತೇಜೋ ರವಿ ಕೋಟಿ ಕೋಟಿ ಕಿರಣಾಂಧಿಕೃತ್ಯ ಜೇಜೀಯತೆ ಯಸ್ಯ ಶ್ರೀವದನಾಂಬುಜಸ್ಯ ಸುಷಮಾ ರಾಕೆಂದು ಕೋಟಿರಪಿ ಸೌಂದರ್ಯಂ ಚ ಮನೋಭವಾನಪಿ ಬಹೂನ್ ಕಾಂತಿಶ್ಚ ಕಾದಂಬಿನಿ ಶ್ರೀಮದ್ವೆಂಕಟಭೂಧರೇಂದ್ರ ರಮಣಃ ಕುರ್ಯಾದ್ಧರಿರ್ಮಂಗಳಂ. ವೆಂಕಟಭೂಧರೇಂದ್ರ ರಮಣನಾಗಿರ್ತಕ್ಕಂತಹ ಶ್ರೀ ಶ್ರೀನಿವಾಸ ಕಲ್ಯಾಣ ವೆಂಕಟೇಶ್ವರ ನಮ್ಮೆಲ್ಲರಿಗೆ ಮಂಗಳವನ್ನು ಉಂಟು ಮಾಡಲಿ ಎಂಬುದಾಗಿ ಪ್ರಾರ್ಥನೆಯನ್ನು ಸಲ್ಲಿಸುವಂತಹ ದೃಶ್ಯ ಇದು. ಕೃಷ್ಣನನ್ನು ಕೂಡ ನಾವು ನೋಡ್ತಾ ಇದ್ದೇವೆ. ಕೃಷ್ಣಾವತಾರದಲ್ಲಿ ಪಕ್ಕದಲ್ಲಿಯೇ ನವಿಲಿನ ಗರಿಯನ್ನು ಶಿರಸ್ಸಿನ ಮೇಲೆ ಹಿಡಿದುಕೊಂಡು ವಿಶೇಷವಾಗಿ ಭಕ್ತ ಕೋಟಿಯನ್ನು ಅನುಗ್ರಹಿಸುವಂಥ ಮೋಹಿನಿ ಅವತಾರ ಸಂದರ್ಭದಲ್ಲಿ ನಮ್ಮೆಲ್ಲರಿಗೂ ಕೂಡ ಕಲ್ಯಾಣ ವೆಂಕಟೇಶ್ವರ ಸ್ವಾಮಿ ಮೋಹಿನಿ ಅವತಾರದಲ್ಲಿ ದರ್ಶನವನ್ನು ನೀಡಿದರೆ, ಪಕ್ಕದಲ್ಲಿಯೇ ಕೃಷ್ಣನ ರೂಪದಲ್ಲಿಯೂ ಕೂಡ ತನ್ನದೇ ಆದಂಥ ಮತ್ತೊಂದು ರೂಪ, ಆ ರೂಪದಲ್ಲಿಯೂ ಕೂಡ ದರ್ಶನವನ್ನು ನಮ್ಮೆಲ್ಲರಿಗೆ ನೀಡುತ್ತಾ ಇರತಕ್ಕಂತಹದ್ದು. ಅಂತಹ ಆ ಕೃಷ್ಣನನ್ನು ಸೇವಿಸಲಿಕ್ಕಾಗಿ, ಮೋಹಿನಿ ಅವತಾರದಲ್ಲಿರುವಂತಹ ಕಲ್ಯಾಣ ವೆಂಕಟೇಶ್ವರನನ್ನು ಸೇವಿಸಲಿಕ್ಕಾಗಿ ಗಜರಾಜರು, ಅಶ್ವರಾಜರು ಎಲ್ಲರೂ ಕೂಡ ಸಂಸಿದ್ಧರಾಗಿದ್ದಾರೆ. ಅವರನ್ನು ಕಾಯುವಂತಹ ಸೇವಕರೇನಿದ್ದಾರೆ ಅವರು ಕೂಡ ಭಗವಂತನ ಈ ಬ್ರಹ್ಮೋತ್ಸವ ಕಾರ್ಯಕ್ರಮದಲ್ಲಿ ಪಾಲ್ಗೊಂಡು ಭಕ್ತರಿಗೆಲ್ಲರಿಗೂ ಕೂಡ ಆನಂದವನ್ನು ಉಂಟು ಮಾಡುತ್ತಾ ಒಂದು ಕ್ರಮಶಿಕ್ಷಣದಲ್ಲಿ ಈ ವ್ಯವಸ್ಥೆಯಲ್ಲಿ ವಿಶೇಷವಾಗಿ ಎಲ್ಲ ವಿಧವಾಗಿರತಕ್ಕಂತಹ ಸೇವೆಗಳನ್ನು ಭಕ್ತರಿಂದ ಸ್ವಾಮಿಗೆ ಸೇರುವಂತೆ ಮಾಡ್ತಾ ಇದ್ದಾರೆ. ಅತ್ಯಂತ ಉತ್ಸಾಹದಲ್ಲಿ ಆಲಯದ ಅಧಿಕಾರಿಗಳೆಲ್ಲರೂ ಕೂಡ ವಾಹನದ ಮುಂಭಾಗದಲ್ಲಿ ನಿಂತು ಛಾಯಾಚಿತ್ರವನ್ನು ಕೂಡ ಪಡೆದುಕೊಳ್ತಾ ಇದ್ದಾರೆ. ಇದೊಂದು ಸ್ಮರಣೆಯಲ್ಲಿ ಇರಿಸಲಿಕ್ಕಾಗಿ ಇಂತಹ ಸವಿ ನೆನಪು ಯಾವಾಗಲೂ ಇರಲಿ ಎಂಬುದಾಗಿ ಅದನ್ನು ಸೆರೆ ಹಿಡಿದು ಇಡುವಂತಹ ಕಾರ್ಯ. ಸ್ವಾಮಿಯ ಕಾಂತಿಯ ಮುಂದೆ ಇನ್ನು ಸೂರ್ಯನ ಕಾಂತಿ ಏನೂ ಇರಲಿಕ್ಕೆ ಸಾಧ್ಯವೇ ಇಲ್ಲ ಅಂತ ಹೇಳ್ತಾರೆ. ಯತ್ತೇಜೋ ರವಿ ಕೋಟಿ ಕೋಟಿ ಕಿರಣಾನ್, ಕೋಟಿ ಕೋಟಿ ಸೂರ್ಯರ ಕಿರಣಗಳನ್ನು ಕೂಡ ಅತಿಕ್ರಮಿಸಿ, ಅದನ್ನು ಕೂಡ ತಿರಸ್ಕರಿಸಿ ವಿಶೇಷವಾದ ರೀತಿಯಲ್ಲಿ ಸ್ವಾಮಿಯ ಕಾಂತಿ ಇರುವಂತಹದ್ದಾಗ್ತಿದೆ. ಆ ಸ್ವಾಮಿಯ ಮುಖ ಕಮಲದ ಕಾಂತಿ ಅನಂತ ಚಂದ್ರರ ಕಾಂತಿಯನ್ನು ಕೂಡ ಧಿಕ್ಕರಿಸುವಂತಹದ್ದು. ಸೌಂದರ್ಯವೋ ಆ ಭಗವಂತನದ್ದು. ಮನೋಭವಾನಪಿ ಬಹೂನ್, ಅನೇಕ ಮನ್ಮಥರನ್ನು ಕೂಡ ತಿರಸ್ಕರಿಸುವಂತಹ ಸೌಂದರ್ಯ. ಕಾಂತಿಯೋ ಆ ಭಗವಂತನದ್ದು. ವಿದ್ಯುತ್ತನ್ನು ಅಂದರೆ ಮಿಂಚಿನ ಕಾಂತಿಯನ್ನು ಕೂಡ ತಿರಸ್ಕರಿಸುವ ಪ್ರಖರವಾದಂತಹ ಕಾಂತಿ ಆ ಭಗವಂತನಿಗೆ. ಅಂತಹ ವಿಶಿಷ್ಟವಾದ ಮಹಿಮೆಗಳನ್ನು ಉಳ್ಳ, ಆ ಮಹಿಮೆಗಳಿಂದ ಶೋಭಿಸ್ತಾ ಇರತಕ್ಕಂತಹ ಕಲ್ಯಾಣ ವೆಂಕಟೇಶ್ವರ ಸ್ವಾಮಿ ಮೋಹಿನಿ ಅವತಾರದಲ್ಲಿ ಇಂದು ಭಕ್ತರನ್ನು, ನಮ್ಮೆಲ್ಲರನ್ನು ಅನುಗ್ರಹಿಸ್ತಾ ಇರುವಂತಹದ್ದು. ಭಕ್ತರಾಗಿರುವಂತಹ ನಮ್ಮೆಲ್ಲರನ್ನು ಪಕ್ಕದಲ್ಲಿಯೇ ಕೃಷ್ಣಾವತಾರವನ್ನು ಕೂಡ ನಾವು ನೋಡ್ತಾ ಇದ್ದೇವೆ. ಕೃಷ್ಣ ಮತ್ತು ಮೋಹಿನಿ ಇಬ್ಬರೂ ಕೂಡ ಈ ಮೋಹಿನಿ ಅವತಾರ ಸಂದರ್ಭದಲ್ಲಿ ಭಕ್ತ ಕೋಟಿಯನ್ನು ಅನುಗ್ರಹಿಸುವಂತಹದ್ದು ಮೊದಲಿನಿಂದಲೂ ಕೂಡ ಬಂದಿರುವಂತಹ ಒಂದು ಪರಿಪಾಟಿಯಾಗಿದೆ. ಆ ನಿಟ್ಟಿನಲ್ಲಿ ನಾವೆಲ್ಲರೂ ಕೂಡ ಈ ವೈಭವೋಪೇತವಾದಂತಹ ಕಲ್ಯಾಣ ವೆಂಕಟೇಶ್ವರ ಸ್ವಾಮಿಯ ಬ್ರಹ್ಮೋತ್ಸವ ಕಾರ್ಯಕ್ರಮವನ್ನು ವೀಕ್ಷಿಸುವಂಥವರಾಗ್ತಾ ಇದ್ದೇವೆ.
ಯೋ ಬ್ರಹ್ಮಾದಿಸುರಾನ್ ಮುನೀಂಶ್ಚ ಮನುಜಾನ್ ಬ್ರಹ್ಮೋತ್ಸವಾಯಾಗತಾನ್. ಬ್ರಹ್ಮೋತ್ಸವಕ್ಕಾಗಿಯೇ ಬಂದಿರತಕ್ಕಂತಹ ಬ್ರಹ್ಮಾದಿ ದೇವತೆಗಳನ್ನು, ಮುನಿಗಳನ್ನು, ಮನುಜರನ್ನು ದೃಷ್ಟ್ವಾ ಹೃಷ್ಟಮನಾ ಬಭೂವ ಬಹುಶಸ್ತೈರರ್ಚಿತ ಸಂಸ್ತುತಃ. ಸ್ವಾಮಿ ಕಲ್ಯಾಣ ವೆಂಕಟೇಶ್ವರ ಸ್ವಾಮಿ ನೋಡಿ ಬಹಳ ಸಂತುಷ್ಟನಾಗಿದ್ದಾನೆ. ವಿಶೇಷವಾಗಿ ಅವರಿಂದ ಅರ್ಚಿತನಾಗ್ತಾ ಇದ್ದಾನೆ, ಸಂಸ್ತುತನಾಗ್ತಾ ಇದ್ದಾನೆ, ಸ್ತುತಿಸಲ್ಪಡ್ತಾ ಇದ್ದಾನೆ. ಅಂತಹ ಆ ಭಕ್ತರಿಗೆಲ್ಲರಿಗೂ ಕೂಡ ತೇಭ್ಯೋ ಯಃ ಪ್ರದದಾದ್ವರಾನ್ ಬಹುವಿಧಾನ್ ಲಕ್ಷ್ಮೀ ನಿವಾಸೋ ವಿಭು. ಅಂತಹ ಜನರಿಗೆಲ್ಲರಿಗೆ ಬಹುವಿಧವಾದಂತಹ ವರಗಳನ್ನು ಕೂಡ ನೀಡ್ತಾ ಇದ್ದಾನೆ. ವರಗಳನ್ನು ನೀಡಿ ಅದನ್ನೆಲ್ಲ ಪೂರ್ಣ ಮಾಡುವಂತಹ ಸಾಮರ್ಥ್ಯ ಹೇಗೆ ಅಂದರೆ ಇವನು ಸಾಕ್ಷಾತ್ ಲಕ್ಷ್ಮೀ ನಿವಾಸನೇ ಆಗಿದ್ದಾನೆ, ಸರ್ವತ್ರ ವ್ಯಾಪ್ತನಾಗಿದ್ದಾನೆ ಅನ್ನುವ ಅರ್ಥವನ್ನು ತಿಳಿಸುವಂತೆ ಲಕ್ಷ್ಮೀ ನಿವಾಸೋ ವಿಭು ಶ್ರೀಮದ್ ವೆಂಕಟ ಭೂಧರೇಂದ್ರ ರಮಣ ಅಂತಹ ಸ್ವಾಮಿ ನಮ್ಮೆಲ್ಲರಿಗೆ ಮಂಗಳವನ್ನು ಉಂಟು ಮಾಡಲಿ ಎಂಬುದಾಗಿ ಈ ಸಂದರ್ಭದಲ್ಲಿ ನಾವು ಪ್ರಾರ್ಥನೆಯನ್ನು ಸಲ್ಲಿಸೋಣ. జగన్మోహనాకార చతురుడవు పురుషోత్తముడవు జగన్మోహనాకార చతురుడవు పురుషోత్తముడవు వెగటు నా సోదంబు ఇది నీ వేలితో
వెగటు నా సోదంబు ఇది నీ వేలితో నా వెలితో జగన్మోహనాకార చతురుడవు పురుషోత్తముడవు వెగటు నా సోదంబు ఇది నీ వేలితో నా వెలితో జగన్మోహనాకార జగన్మోహనాకార ఎన్ని మారులు సేవించిన కన్నులు తనియవు విన్న నీ కథామృతమున వీనులు తనియవు ఎన్ని మారులు సేవించిన కన్నులు తనియవు విన్న నీ కథామృతమున వీనులు తనియవు సన్నిధిని మిమ్మును తీయించి సరుసజీవయు తనియదు సన్నిధిని మిమ్మును తీయించి సరుసజీవయు తనియదు విన్న కన్నది కాదు ఇది నా వేలితో విన్న కన్నది కాదు ఇది నా వేలితో నీ వెలితో జగన్మోహనాకార చతురుడవు పురుషోత్తముడవు జగన్మోహనాకార జగన్మోహనాకార కడగి నీ ప్రసాదమే కొని కాయము తనియదు బడి ప్రదక్షిణములు చేసి పాదములు ఇవి తనియవు కడగి నీ ప్రసాదమే కొని కాయము తనియదు బడి ప్రదక్షిణములు చేసి పాదములు ఇవి తనియవు నుడివి సాష్టాంగంబు చేసి నుదురును తనియదు నుడివి సాష్టాంగంబు చేసి నుదురును తనియదు వెడగుదనమిది కలిగెనిది నా వేలితో వెడగుదనమిది కలిగెనిది నా వేలితో నీ వెలితో జగన్మోహనాకార చతురుడవు పురుషోత్తముడవు జగన్మోహనాకార జగన్మోహనాకార
చెలగి నిన్ను నే పూజించి చేతులు తనియవు చెలువు సింగారంబు తలచి చిత్తము తనియదు చెలగి నిన్ను నే పూజించి చేతులు తనియవు చెలువు సింగారంబు తలచి చిత్తము తనియదు అలరి శ్రీ వెంకటగిరీశ్వర ఆత్మనను మోహింపజేసితి అలరి శ్రీ వెంకటగిరీశ్వర ఆత్మనను మోహింపజేసితి వెలయ నిన్నియుదేరెమును నీవేలితో వెలయ నిన్నియుదేరెమును నీవేలితో నా వెలితో జగన్మోహనాకార చతురుడవు పురుషోత్తముడవు వెగటు నా సోదం ಜಗನ್ಮೋಹನಾಕಾರ ಎಂಬುದಾಗಿ ಜಗತ್ತಿಗೆ ವಿಶೇಷವಾದ ಮೋಹನವನ್ನು ಉಂಟು ಮಾಡುವಂತಹ ಮಾಯೆಯನ್ನು ಉಂಟು ಮಾಡತಕ್ಕಂತಹ ಆಕಾರ ಆ ಭಗವಂತನಿಗೆ ಇದೆ. ಎಲ್ಲರನ್ನೂ ಕೂಡ ಮಂತ್ರಮುಗ್ಧರನ್ನಾಗಿ ಮಾಡುವಂತಹ ಆಕಾರ. ವಿಶೇಷವಾಗಿ ನಾವು ಈ ಮೋಹಿನಿ ಅವತಾರದ ಸಂದರ್ಭವನ್ನು ಒಮ್ಮೆ ಆಲೋಚನೆ ಮಾಡಿದ್ದು ಅಂತಾದರೆ ದೈತ್ಯರಿಗೂ ದೇವತೆಗಳಿಗೂ ಕಲಹ ಕಡಿಮೆ ಆಗ್ತಾನೇ ಇಲ್ಲ. ಅಮೃತ ಕಲಶ ನಮಗೆ ಅಂತ ಹೊಡೆದಾಡ್ತಾ ಇದ್ದರೆ ಶ್ರೀ ಮಹಾವಿಷ್ಣು ಮೋಹಿನಿ ಅವತಾರವನ್ನು ಪಡೆದಂಥವನಾಗಿ ತನ್ನ ಕಣ್ಗಳ ಮುಖಾಂತರ ಎಲ್ಲರ ಗಮನವನ್ನು ಸೆಳೆದು ಅವರೆಲ್ಲರನ್ನೂ ಕೂಡ ಮಂತ್ರಮುಗ್ಧರನ್ನಾಗಿ ಮಾಡಿ ಅಮೃತವನ್ನು ದೇವತೆಗಳಿಗೆ ಮಾತ್ರ ಸಿಗುವಂತೆ ಮಾಡಿರುವಂತಹದ್ದು. ಆ ರೀತಿಯಾದಂತಹ ಎಲ್ಲರ ಮನಸ್ಸನ್ನು ಕೂಡ ಮೋಹಗೊಳಿಸುವಂತಹ ಸಾಮರ್ಥ್ಯ ಮೋಹಿನಿ ಅವತಾರಕ್ಕೆ ಇರುವಂತಹದ್ದಾಗಿದೆ. ಅದಕ್ಕೆ ಜಗನ್ಮೋಹನಾಕಾರ ಎಂಬುದಾಗಿ, ಚತುರ ಎಂಬುದಾಗಿ ಆ ಸ್ವಾಮಿಯನ್ನು ವರ್ಣಿಸ್ತಾ ಇರುವಂತಹದ್ದು. ಆ ಸ್ವಾಮಿಯದ್ದೇ ಮತ್ತೊಂದು ರೂಪ ಕೃಷ್ಣ ಬೆಣ್ಣೆಯನ್ನು ಕೈಯಲ್ಲಿ ಹಿಡಿದಂಥವನಾಗಿ ಭಕ್ತರ ಸಮೀಪಕ್ಕೆ ಬರುತ್ತಾ ನವನೀತ ಚೋರ ನಂದ ಗೋಪಾಲ ನಂದನಂದನ ಎಂಬುದಾಗಿ ಪ್ರಸಿದ್ಧಿಯನ್ನು ಪಡೆದಂಥವನಾಗಿ ಎಲ್ಲರಿಗೂ ಕೂಡ ಮೋಕ್ಷ ಅನ್ನತಕ್ಕಂತಹ ನವನೀತವನ್ನು ನೀಡಲಿಕ್ಕೆ ಇದೋ ಬಂದಿದ್ದೇನೆ ಎಂಬುದಾಗಿ ಎಲ್ಲರಿಗೂ ಕೂಡ ಆನಂದವನ್ನು ಉಂಟು ಮಾಡ್ತಾ ಇದ್ದಾನೆ. ಮತ್ತೊಂದು ರೂಪದಿಂದ ಕಲ್ಯಾಣ ವೆಂಕಟೇಶ್ವರ ಸ್ವಾಮಿಯಾದರೂ ಮೋಹಿನಿ ಅವತಾರವನ್ನು ಎತ್ತಿದಂಥವನಾಗಿ ನಮ್ಮೆಲ್ಲರ ಸಮೀಪಕ್ಕೆ ಬರುತ್ತಾ ನಮ್ಮೆಲ್ಲರನ್ನು ಕೂಡ ತನ್ನ ಈ ಉತ್ಸವದಲ್ಲಿ ಭಾಗಿಗಳನ್ನಾಗಿ ಮಾಡ್ತಾ ತನ್ನ ನಾಮದ ಮಹಿಮೆ ಮನಸ್ಸಿಗೆ ಬರುವಂತೆ ಮಾಡ್ತಾ ಇರುವಂತಹದ್ದು. ಇಂತಹ ಸಂದರ್ಭದಲ್ಲಿ ಆ ಸ್ವಾಮಿಯ ಮಹಿಮೆಯನ್ನು ನಾವೆಲ್ಲರೂ ತಿಳಿದುಕೊಳ್ಳುತ್ತಾ ಈ ಸಮಯವನ್ನು ಸಾರ್ಥಕಪಡಿಸಿಕೊಳ್ಳೋಣ. ಶ್ರವಣಂ ಕೀರ್ತನಂ ವಿಷ್ಣು ಸ್ಮರಣಂ ಪಾದಸೇವನಂ ಅರ್ಚನಂ ವಂದನಂ ದಾಸ್ಯಂ ಸಖ್ಯಮಾತ್ಮ ನಿವೇದನಂ ನವವೇದವಾದ ಭಕುತಿಯನ್ನು ಸ್ವಾಮಿಯಲ್ಲಿ ಮಾಡೋಣ, ಮಾಡಿ ಕೃತಕೃತ್ಯರಾಗೋಣ. ಇಂತಹ ಒಂದು ಅದ್ಭುತವಾದ ಅವಕಾಶ ಜೀವನದಲ್ಲಿ ಮೇಲಿಂದ ಮೇಲೆ ಸಿಗುವುದಿಲ್ಲ. ಸ್ವಾಮಿ ನಮಗೆ ಕಲ್ಪಿಸಿಕೊಡ್ತಾ ಇದ್ದಾನೆ. ಇದರ ಸದುಪಯೋಗವನ್ನು ನಾವೆಲ್ಲರೂ ಕೂಡ ಮಾಡಿಕೊಳ್ಳೋಣ. ಕಲ್ಲು ಸಕ್ಕರೆ ಕೊಳ್ಳಿರೋ ನೀವೆಲ್ಲರೂ ಕಲ್ಲು ಸಕ್ಕರೆ ಕೊಳ್ಳಿರೋ ಎಂಬುದಾಗಿ ದಾಸರು ತಿಳಿಸ್ತಾ ಇದ್ದಾರೆ. ಏನದು ಕಲ್ಲು ಸಕ್ಕರೆ ಅಂದರೆ, ಕಲ್ಲು ಸಕ್ಕರೆ ಸವಿ ಬಲ್ಲವರೇ ಬಲ್ಲರು ಪುಲ್ಲಲೋಚನ ಶ್ರೀಕೃಷ್ಣ ನಾಮವೆಂಬ ಶ್ರೀಕೃಷ್ಣ ಅನ್ನತಕ್ಕಂತಹ ನಾಮ ಏನಿದೆ ಅದೇ ಕಲ್ಲು ಸಕ್ಕರೆ. ಕಲ್ಯಾಣ ವೆಂಕಟೇಶ್ವರ ಎಂಬ ನಾಮ ಏನಿದೆ ಅದೇ ಕಲ್ಲು ಸಕ್ಕರೆ. ಮೋಹಿನಿ ಅನ್ನತಕ್ಕಂತಹ ನಾಮ ಏನಿದೆ ಅದೇ ಕಲ್ಲು ಸಕ್ಕರೆ. ಅಂತಹ ಆ ಶ್ರೀಕೃಷ್ಣ ನಾಮ ಅನ್ನತಕ್ಕಂತಹ ಕಲ್ಲು ಸಕ್ಕರೆಯನ್ನು ತೆಗೆದುಕೊಳ್ಳಿ ಎಂಬುದಾಗಿ ತಿಳಿಸ್ತಾ ಇದ್ದಾರೆ ಪುರಂದರದಾಸರು. ಎತ್ತು ಹೇರುಗಳಿಂದ ಹೊತ್ತು ಮಾರುವುದಿಲ್ಲ, ಒತ್ತೊತ್ತಿ ಗೋಣಿಯೊಳ್ ತುಂಬುವುದಲ್ಲ.
ಎತ್ತ ಹೋದರೂ ಬಾಡಿಗೆ ಸುಂಕವಿದಕ್ಕಿಲ್ಲ, ಉತ್ತಮ ಸರಕಿದು ಅತಿ ಲಾಭ ಬರುವಂತ, ಕಲ್ಲು ಸಕ್ಕರೆ ಕೊಳ್ಳಿರೋ ನೀವೆಲ್ಲರೂ, ಕಲ್ಲು ಸಕ್ಕರೆ ಕೊಳ್ಳಿರೋ. ಕಲ್ಲು ಸಕ್ಕರೆಯನ್ನು ತೆಗೆದುಕೊಳ್ಳಿ. ಇದನ್ನು ಎತ್ತಬೇಕಾಗಿಲ್ಲ, ಎಲ್ಲಾದರೂ ಹೇರಬೇಕು ಅಂತನೂ ಇಲ್ಲ, ಹೊತ್ತುಕೊಂಡು ಹೋಗಿ ಮಾರಬೇಕು ಅಂತನೂ ಇಲ್ಲ, ಒತ್ತೊತ್ತಿ ಗೋಣಿ ಒಳಗಡೆ ತುಂಬಬೇಕು ಅಂತನೂ ಇಲ್ಲ. ಎಲ್ಲಿ ಹೋದರೂ ಕೂಡ ಇದಕ್ಕೆ ಬಾಡಿಗೆ ಟ್ಯಾಕ್ಸ್ ಅಂತ ಹೇಳ್ತಾರೆ, ಅದನ್ನು ಕೂಡ ಕೊಡಬೇಕಾಗಿಲ್ಲ, ಸುಂಕ ಏನು ಕೊಡಬೇಕಾಗಿಲ್ಲ. ಇದು ಬಹಳ ಉತ್ತಮವಾದಂತಹ ಸರಕಾಗಿದೆ. ಇದಕ್ಕೆ ಬಹಳ ಲಾಭ ಅನ್ನುವಂಥದ್ದು ಕೂಡ ಬರ್ತದೆ. ಉತ್ತಮ ಸರಕಿದು, ಅತಿ ಲಾಭ ಬರುವಂತಹದ್ದು ಈ ಕಲ್ಲು ಸಕ್ಕರೆ. ಕೃಷ್ಣನಾಮ ಅನ್ನತಕ್ಕಂತಹ ಕಲ್ಲು ಸಕ್ಕರೆ ತೆಗೆದುಕೊಂಡು ಕೃತಕೃತ್ಯರಾಗಿರಿ ಎಂಬುದಾಗಿ ಪುರಂದರದಾಸರು ತಿಳಿಸ್ತಾ ಇದ್ದಾರೆ. ನಷ್ಟ ಬೀಳುವುದಲ್ಲ, ನಾತ ಹುಟ್ಟುವುದಲ್ಲ, ಎಷ್ಟು ಒಯ್ದರೂ ಬೆಲೆ ರೊಕ್ಕವಿದಕ್ಕಿಲ್ಲ, ಕಟ್ಟಿರುವೆಯು ತಿಂದು ಕಡಿಮೆಯಾಗುವುದಲ್ಲ, ಪಟ್ಟಣದೊಳಗೆ ಪ್ರಸಿದ್ಧವಾಗಿರುವಂಥ ಕಲ್ಲು ಸಕ್ಕರೆ ಕೊಳ್ಳಿರೋ ನೀವೆಲ್ಲರೂ. ಈ ಸರಕನ್ನು ನಮ್ಮ ಹತ್ರ ಇಟ್ಕೊಂಡ್ರೆ ನಮಗೆ ಎಂದಿಗೂ ಕೂಡ ನಷ್ಟ ಅನ್ನುವಂತಹದ್ದು ಬರೋದೇ ಇಲ್ಲ. ಇನ್ನು ಏನಾದರೂ ವಸ್ತು ನಮ್ಮ ಹತ್ರ ಹೆಚ್ಚು ದಿನ ಇತ್ತು ಅಂತಾದರೆ ಅದರಲ್ಲಿ ದುರ್ವಾಸನೆ ಬರುವ ಅವಕಾಶ ಇರ್ತದೆ. ಆದರೆ ಈ ಕೃಷ್ಣನಾಮ ಅನ್ನತಕ್ಕಂತಹ ಕಲ್ಲು ಸಕ್ಕರೆ ನಮ್ಮ ಹತ್ರ ಇದ್ದದ್ದು ಅಂತಾದರೆ ಏನೂ ಕೂಡ ನಾತ ಅದರಿಂದ ಬರುವುದಿಲ್ಲ. ಎಷ್ಟು ಒಯ್ದರೂ ಇದಕ್ಕೆ ಏನು ನಾವು ದುಡ್ಡನ್ನು ಕೊಡಬೇಕಾಗಿಲ್ಲ. ಇದು ಬಹಳ ಪುಕ್ಕಟೆಯಾಗಿಯೇ ಸಿಗತಕ್ಕಂತಹದ್ದು, ಸುಲಭವಾಗಿ ಸಿಗತಕ್ಕಂತಹದ್ದು. ಎಷ್ಟು ಒಯ್ದರೂ ಬೆಲೆ ರೊಕ್ಕವಿದಕ್ಕಿಲ್ಲ. ಕಟ್ಟಿರುವೆ ಬಂದು ತಿಂದು ಕಡಿಮೆ ಆಗಿಬಿಡ್ತದೇನೋ, ಅದು ಉಳಿದಂತಹ ಕಲ್ಲು ಸಕ್ಕರೆಯಲ್ಲಿ ಲೋಕದಲ್ಲಿ ಸಿಗುವ ಕಲ್ಲು ಸಕ್ಕರೆಗೆ. ಆದರೆ ಕೃಷ್ಣನಾಮ ಅನ್ನುವ ಕಲ್ಲು ಸಕ್ಕರೆಗೆ ಆ ಭಯವೂ ಬೇಡ. ಯಾಕೆ ಅಂತಂದರೆ ಕಟ್ಟಿರುವೆ ತಿಂದು ಕಡಿಮೆಯೂ ಕೂಡ ಆಗುವುದಿಲ್ಲ. ಪಟ್ಟಣದೊಳಗಡೆ ಎಲ್ಲ ಕಡೆಯಲ್ಲಿಯೂ ಪ್ರಸಿದ್ಧವಾಗಿರತಕ್ಕಂತಹದ್ದು ಕೃಷ್ಣನಾಮ. ಜೈ ಜೈ ಕೃಷ್ಣ ಹರೇ, ಜೈ ಜೈ ರಾಮ ಹರೇ ಎಂಬುದಾಗಿ ಕೃಷ್ಣ ರಾಮ ಅನ್ನತಕ್ಕಂತಹ ನಾಮ ಏನಿದೆ ಆ ಕಲ್ಲು ಸಕ್ಕರೆ ಬಹಳ ಶ್ರೇಷ್ಠವಾದಂತಹದ್ದು. ಸಂತೆಗೆ ಹೋಗಿ ಶ್ರಮ ಪಡಿಸುವುದಲ್ಲ, ಸಂತೆಯೊಳಗೆ ಇಟ್ಟು ಮಾರುವುದಲ್ಲ, ಸಂತತ ಭಕ್ತರ ನಾಲಿಗೆ ಸವಿಗೊಂಬ ಕಾಂತ ಪುರಂದರ ವಿಠಲನ ನಾಮವೆಂಬ ಕಲ್ಲು ಸಕ್ಕರೆ ಕೊಳ್ಳಿರೋ ನೀವೆಲ್ಲರೂ, ಕಲ್ಲು ಸಕ್ಕರೆ ಕೊಳ್ಳಿರೋ. ಸಂತೆಗೆ ಹೋಗಿ, ಮಾರುಕಟ್ಟೆಗೆ ಹೋಗಿ ಅದನ್ನು ಮಾರಬೇಕು ಅಂತ ಏನಿಲ್ಲ. ಸಂತೆಗೆ ಹೋಗಿ, ಇವತ್ತು ಭಾನುವಾರ ಸಂತೆ, ಸೋಮವಾರ ಸಂತೆ, ಮಂಗಳವಾರ ಸಂತೆ ಅಂತ ಒಬ್ಬೊಬ್ಬರು ಒಂದೊಂದು ದಿವಸ ಒಂದೊಂದು ಕಡೆ ಹೋಗಿ ಸಂತೆಯಲ್ಲಿ ಇಟ್ಟು ಮಾರತಕ್ಕಂತಹದ್ದು ಉಳಿದಂತಹ ವಸ್ತುಗಳಿಗಿರ್ತದೆ. ಆದರೆ ಭಗವಂತನ ನಾಮ ಅನ್ನತಕ್ಕಂತಹ ಕಲ್ಲು ಸಕ್ಕರೆಗೆ ಯಾವ ಸಂತೆಗೂ ಹೋಗಬೇಕಾಗಿಲ್ಲ, ಶ್ರಮ ಪಡಬೇಕಾಗಿಲ್ಲ. ಸಂತೆಯೊಳಗೆ ಇಟ್ಟು ಇದು ಮಾರುವಂತಹದ್ದು ಅಲ್ಲ. ಇನ್ನೇನಿದು ಸಂತತ ಭಕ್ತರ ನಾಲಿಗೆಯನ್ನು ಸಂತೋಷಗೊಳಿಸ್ತಕ್ಕಂತಹದ್ದು, ಸಿಹಿಗೊಳಿಸ್ತಾ ಇರತಕ್ಕಂತಹದ್ದು ಏನದು ಕಾಂತ ಪುರಂದರ ವಿಠಲನ ನಾಮ ಅನ್ನತಕ್ಕಂತಹ ಕಲ್ಲು ಸಕ್ಕರೆ. ಅಂತಹ ಕಲ್ಲು ಸಕ್ಕರೆಯನ್ನು ನಾವೆಲ್ಲರೂ ಕೂಡ ಈ ಕಲ್ಯಾಣ ವೆಂಕಟೇಶ್ವರ ಸ್ವಾಮಿಯ ಬ್ರಹ್ಮೋತ್ಸವ ಸಂದರ್ಭದಲ್ಲಿ ಆ ಸ್ವಾಮಿಯ ಮೋಹಿನಿ ಅವತಾರವನ್ನು ನೋಡುತ್ತಾ, ಆ ಮೋಹಿನಿ ಅವತಾರದ ಮಹಿಮೆಯನ್ನು ತಿಳಿದುಕೊಳ್ತಾ ಆ ಕಲ್ಲು ಸಕ್ಕರೆಯನ್ನು ತೆಗೆದುಕೊಳ್ತಾ ಇದ್ದೇವೆ. ನಮ್ಮ ನಾಲಿಗೆಯು ಕೂಡ ಸವಿಗೊಳ್ತಾ ಇದೆ. ಇಂತಹ ಅದ್ಭುತವಾದಂತಹ ಅವಕಾಶವನ್ನು ಶ್ರೀ ವೆಂಕಟೇಶ್ವರ ಭಕ್ತಿ ವಾಹಿನಿಯವರು ನಮ್ಮೆಲ್ಲರಿಗೆ ಕಲ್ಪಿಸಿಕೊಟ್ಟಿದ್ದಾರೆ. ನಾವು ಅದರ ಸಾರ್ಥಕತೆಯನ್ನು ಪಡೆದುಕೊಳ್ತಾ ಇದ್ದೇವೆ. ಹರೇ ಶ್ರೀನಿವಾಸ, ಸಪ್ತಗಿರಿವಾಸ, ಶ್ರೀ ವೆಂಕಟೇಶ ಗೋವಿಂದ ಗೋವಿಂದ, ಆಪದ್ ಬಾಂಧವನಾಥ ರಕ್ಷಕ ಗೋವಿಂದ ಗೋವಿಂದ ಎಂಬುದಾಗಿ ಗೋವಿಂದನ ನಾಮಸ್ಮರಣೆಯನ್ನು ಮಾಡ್ತಾ, ನೀನೇ ಕರ್ತನು ಅಕರ್ತ ಸಿರಿ ಅಜ ಭವಾದಿ ಇಂದ್ರಾದಿ ಅಮರರು, ನೀನೇ ಸ್ವತಂತ್ರ ಅಸ್ವತಂತ್ರರವರು, ನೀನೇ ಸರ್ವಾತ್ಮಕನಾಗಿ ಸ್ವೀಕರಿಸುವ, ಅಜ್ಞಾನ ನಿನ್ನಾಧೀನ, ಕರ್ಮ ನಿನ್ನಾಧೀನ, ಅನಾದಿ ಕಾಲದ ಇರುವ ಜೀವರಿಗೆ ನೀನೇ ಸುಖವ ನೀವೇ, ವೃದ್ಧ ಕರ್ಮಗಳಂತೆ ಅನಾದಿ ಕಾಲದ ಜೀವ ಕರ್ಮ ಜ್ಞಾನ ಅನಾದಿಗಳು ನಿನ್ನ ಅಧೀನವಯ್ಯ. ಅನಾದಿ ಕರ್ಮ ನೀನೇ ಪುರಂದರ ವಿಠಲ, ನೀನೇ ಸಲಹೋ ನಿನ್ನ ಅಡಿ ಪೊಂದಿದವರ. ನಿನ್ನ ಪಾದಪದ್ಮಗಳನ್ನು ಯಾರು ಆಶ್ರಯಿಸಿರುತ್ತಾರೋ ಅಂಥವರ ವಿಶೇಷವಾದಂತಹ ಪರಿಪಾಲನೆಯ ಭಾರ ನಿನ್ನದಾಗಿರುತ್ತದೆ. ಸ್ವಾಮಿ, ಎಲ್ಲದಕ್ಕೂ ಕರ್ತ ನೀನೇ.
ಉಳಿದಂಥವರೆಲ್ಲರೂ ಕೂಡ ಅಕರ್ತರೆ. ಹಾಗಾಗಿ ಸರ್ವತಂತ್ರ ಸ್ವತಂತ್ರ ನೀನು, ಸ್ವತಂತ್ರೋ ಭಗವಾನ್ ವಿಷ್ಣು ಎಂಬುದಾಗಿ ಜ್ಞಾನಿಗಳು ತಿಳಿಸ್ತಾ ಇದ್ದಾರೆ, ಜಗದ್ಗುರುಗಳು. ಹಾಗಾಗಿ ಸರ್ವತಂತ್ರ ಸ್ವತಂತ್ರ ಸ್ವಾಮಿ ಕಲ್ಯಾಣ ವೆಂಕಟೇಶ್ವರ ಸ್ವರೂಪ ಪ್ರಮಿತಿ ಪ್ರವೃತ್ತಿ ಲಕ್ಷಣ ಸತ್ತಾತ್ರಯ ವಿದ್ಯೆ ಪರಾನಪೇಕ್ಷಂ ಸ್ವತಂತ್ರಂ ಸ್ವರೂಪ ವಿಷಯದಲ್ಲಾಗ್ಬೋದು, ಪ್ರವೃತ್ತಿ ವಿಷಯದಲ್ಲಾಗ್ಬೋದು, ಪ್ರಮಿತಿ ಜ್ಞಾನ ವಿಷಯದಲ್ಲಾಗ್ಬೋದು. ಇನ್ನೊಬ್ಬರನ್ನು ಆಶ್ರಯಿಸದೆ ಸ್ವತಃ ಯಾರಿಗಿರ್ತದೋ ಅವರನ್ನು ಸ್ವತಂತ್ರ ಅಂತ ಹೇಳ್ತಾರೆ. ಇನ್ನು ಸ್ವರೂಪ ಪ್ರವೃತ್ತಿ ಪ್ರಮಿತಿ ವಿಷಯದಲ್ಲಿ ಸರ್ವತಂತ್ರ ಸ್ವತಂತ್ರನಾದಂತಹವನು ಸ್ವಾಮಿ ಕಲ್ಯಾಣ ವೆಂಕಟೇಶ್ವರ. ಮತ್ತೊಬ್ಬರ ಯಾವುದೇ ವಿಧವಾದಂತಹ ಸಹಾಯ ಇಲ್ಲಿ ಬೇಕಾಗಿಲ್ಲ. ಆದ್ದರಿಂದ ಸರ್ವತಂತ್ರ ಸ್ವತಂತ್ರ ಸ್ವಾಮಿ ಕಲ್ಯಾಣ ವೆಂಕಟೇಶ್ವರ ಅವನೊಬ್ಬನೇ, ಉಳಿದಂತಹವರೆಲ್ಲರೂ ಕೂಡ ಆ ಭಗವಂತನ ಅಧೀನರೇ. ಹಾಗಾಗಿ ಅಸ್ವತಂತ್ರ ತತ್ವ ಸ್ವತಂತ್ರ ತತ್ವದ ಅಧೀನವಾಗಿದೆ ಎಂಬುವ ಜ್ಞಾನ ಏನಿದೆ ಅದು ನಮಗೆ ವಿಶೇಷವಾದಂತಹ ಸಾಧನೆ. ಅಂತಹ ಸಾಧನೆಯನ್ನು ಮಾಡಿಸುತ್ತಾ ಸ್ವಾಮಿ ಮೋಹಿನಿ ಅವತಾರದಲ್ಲಿ ನಮ್ಮೆಲ್ಲರಿಗೆ ದರ್ಶನವನ್ನು ನೀಡಿ ನಮ್ಮ ಕರ್ಮಗಳನ್ನೆಲ್ಲವನ್ನು ಕೂಡ ಮೋಹಿಸಿ ಅದನ್ನು ಸುಟ್ಟು ಭಸ್ಮ ಮಾಡಿ ವಿಶೇಷವಾದಂತಹ ತನ್ನ ಸನ್ನಿಧಾನವನ್ನು ಕೂಡ ತೋರಿಸುತ್ತಾ ನಮ್ಮೆಲ್ಲರನ್ನು ತನ್ನ ಮುಖಾರವಿಂದದ ನಗುವಿನಿಂದ ಆನಂದಗೊಳಿಸುತ್ತಾ ಕೃಷ್ಣ ತನ್ನ ನಾಮ ನಮ್ಮ ನಾಲಿಗೆಯಲ್ಲಿ ಬರುವಂತೆ ಮಾಡ್ತಾ ನಮ್ಮನ್ನು ಅನುಗ್ರಹಿಸ್ತಾ ಇದ್ದಾನೆ. ಕೃಷ್ಣ 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 ಎಂದು 3 ಬಾರಿ ನೆನೆಯಿರೋ ಸಂತುಷ್ಟನಾಗಿ ಮುಕುತಿಯ ಕೊಟ್ಟು ಮಿಕ್ಕ ಬಾರ ಹೊರುವನೋ ಎಂಬುದಾಗಿ ದಾಸರು ತಿಳಿಸ್ತಾ ಇದ್ದಾರೆ. ಆ ಕೃಷ್ಣನ ನಾಮವನ್ನು 3 ಬಾರಿ ನೆನೆದರೆ ಸಾಕಂತೆ, ಅದರಿಂದಲೇ ಸಂತುಷ್ಟನಾಗ್ತಾನಂತೆ ಆ ಸ್ವಾಮಿ. ಉಳಿದಂತಹ ಎಲ್ಲ ಭಾರ ಎಷ್ಟೇ ಇರಲಿ ಅದನ್ನು ತಾನೇ ಹೊರ್ತಾನಂತೆ. ಆದ್ದರಿಂದ ಭಕ್ತರೆಲ್ಲರೂ ಕೂಡ ಬಹಳ ಭಕ್ತಿಯಿಂದ ಸ್ವಾಮಿಯ ನಾಮಸ್ಮರಣೆಯನ್ನು ಮಾಡ್ತಾ ಕೋಲಾಟವನ್ನು ಆಡ್ತಾ ಇದ್ದಾರೆ. ಆ ಭಗವಂತನಲ್ಲಿ ವಿಶೇಷವಾದ ಭಕ್ತಿಯನ್ನು ತೋರಿಸ್ತಾ ಇದ್ದಾರೆ. ಭಕ್ತ್ಯಾ ತುಷ್ಯತಿ ಮಾಧವ, ಭಕ್ತಿಯಿಂದಲೇ ಸಂತೋಷಗೊಳ್ತಕ್ಕಂತಹವನು ಭಗವಂತ. ಏನು ಆಸ್ತಿಯನ್ನು ನೋಡುವುದಿಲ್ಲ, ನಮ್ಮ ಹತ್ರ ಇರತಕ್ಕಂತಹ ಉಳಿದ ಯಾವ ವಸ್ತುಗಳನ್ನು ವೈಡೂರ್ಯವನ್ನು ವಜ್ರ ಯಾವುದನ್ನು ಕೂಡ ನೋಡುವುದಿಲ್ಲ. ನೋಡುವುದು ಕೇವಲ ನಮ್ಮೊಳಗಡೆ ಇರತಕ್ಕಂತಹ ಭಕ್ತಿ. ಇವನು ಭಕ್ತನೇ, ಭಕ್ತಿಯಿಂದ ಮಾಡ್ತಾ ಇದ್ದಾನೆಯೇ ಅಹಂಕಾರದಿಂದ ಮಾಡ್ತಾ ಇದ್ದಾನೆಯೇ ಅನ್ನುವುದನ್ನು ಮಾತ್ರ ನೋಡ್ತಾನೆ. ಭಕ್ತಿಯನ್ನೇನಾದರೂ ಕಂಡ ಅಂತಂದರೆ ಅವರನ್ನು ಭಕ್ತರನ್ನಾಗಿ ಸ್ವೀಕರಿಸಿ ಅವರನ್ನು ವಿಶೇಷವಾಗಿ ಪರಿಪಾಲಿಸುವಂತಹ ಕಾರ್ಯದಲ್ಲಿ ತೊಡಗ್ತಾನೆ. ಯಾರು ಭಕ್ತರಲ್ಲರೋ ಅಂತಹವರ ಕರ್ಮಕ್ಕೆ ಅನುಗುಣವಾಗಿ ಅವರಿಗೆ ವಿಶೇಷವಾದಂತಹ ಉತ್ತಮ ಮಾರ್ಗವನ್ನು ತೋರಿಸುವುದೋ ಅಥವಾ ಅವರ ದುಷ್ಟ ಮಾರ್ಗದಲ್ಲಿ ಮುಂದೆ ಹೋಗುವಂತೆ ಪ್ರಚೋದಿಸುವುದೋ ಆ ಕಾರ್ಯವನ್ನು ಮಾಡ್ತಾನೆ ಅವರ ಕರ್ಮಕ್ಕೆ ಅನುಗುಣವಾಗಿ. ಹರೇ ಶ್ರೀನಿವಾಸ. పూజే తల శ్రీ వెంకటేశుడు మొక్కరమ్మ చెలులా
ಶ್ರೀಶೇಷಶೈಲಸುನಿಕೇತನ ದಿವ್ಯಮೂರ್ತೆ ನಾರಾಯಣಾಚ್ಯುತ ಹರೇ ನಲಿನಾಯತಾಕ್ಷ ಲೀಲಾಕಟಾಕ್ಷ ಪರಿರಕ್ಷಿತ ಸರ್ವಲೋಕ ಶ್ರೀವೆಂಕಟೇಶ ಮಮ ದೇಹಿ ಕರಾವಲಂಬಂ. ಹೇ ವೆಂಕಟೇಶ್ವರ ಸ್ವಾಮಿ, ಕಲ್ಯಾಣ ವೆಂಕಟೇಶ್ವರ, ಮಮ ದೇಹಿ ಕರಾವಲಂಬಂ, ನನ್ನನ್ನು ಮೇಲೆತ್ತು, ನನ್ನ ಕೈಯನ್ನು ಹಿಡಿದು ಮೇಲೆತ್ತಿ ನನ್ನನ್ನು ಉದ್ಧರಿಸು ದೇವ. ಸಂಸಾರ ಸಾಗರದಲ್ಲಿ ಮುಳುಗಿ ಒದ್ದಾಡ್ತಾ ಇರತಕ್ಕಂತಹ ನನ್ನನ್ನು ಈ ಸಾಗರದಿಂದ ಮೇಲೆತ್ತಿ ಅನುಗ್ರಹಿಸು ಎಂಬುದಾಗಿ ಶ್ರೀ ಶೇಷಶೈಲ ಸುನಿಕೇತನ ದಿವ್ಯಮೂರ್ತೆ, ಶ್ರೀ ಶೇಷಶೈಲವನ್ನು ತನ್ನ ಮನೆಯನ್ನಾಗಿ ಮಾಡಿಕೊಂಡಿರತಕ್ಕಂತಹ ದಿವ್ಯವಾದಂತಹ ಹೇ ಮೂರ್ತಿ, ಆನಂದ ಕಲ್ಯಾಣ ಗುಣಪರಿಪೂರ್ಣ ಸ್ವರೂಪ ಶ್ರೀ ಶ್ರೀನಿವಾಸ ನಾರಾಯಣ ಅಚ್ಯುತ ಹರೇ ನಲಿನಾಯತಾಕ್ಷ, ಕೇವಲ ನಿನ್ನ ಕಟಾಕ್ಷ ವೀಕ್ಷಣ ಮಾತ್ರದಿಂದಲೇ ಸರ್ವಲೋಕಗಳನ್ನು ಕೂಡ ವಿಶೇಷವಾದ ರೀತಿಯಲ್ಲಿ ರಕ್ಷಣೆ ಮಾಡ್ತಾ ಇದ್ದೀಯಾ, ಪರಿರಕ್ಷಣೆ ಮಾಡ್ತಾ ಇದ್ದೀಯಾ. ಲೀಲಾ ಕಟಾಕ್ಷ ಪರಿರಕ್ಷಿತ ಸರ್ವಲೋಕ ಎಂಬುದಾಗಿ ನಿನ್ನನ್ನು ಜ್ಞಾನಿಗಳು ಸಂಬೋಧಿಸ್ತಾ ಇದ್ದಾರೆ. ಹೇ ವೆಂಕಟೇಶ, ಮಮ ದೇಹಿ ಕರಾವಲಂಬಂ. ವೇದಾಂತ ವೇದ್ಯ ಭವಸಾಗರ ಕರ್ಣಧಾರ ಶ್ರೀ ಪದ್ಮನಾಭ ಕಮಲಾರ್ಚಿತ ಪಾದಪದ್ಮ ಲೋಕೈಕ ಪಾವನ ಪರಾತ್ಪರ ಪಾಪಹಾರಿನ್ ಶ್ರೀ ವೆಂಕಟೇಶ ಮಮ ದೇಹಿ ಕರಾವಲಂಬಂ. ವೇದಾಂತ ವೇದ್ಯನಾಗಿದ್ದೀಯಾ, ನಿನ್ನ ಬಗ್ಗೆ ತಿಳಿಯಬೇಕು ಅಂತಾದರೆ ವೇದಗಳೇ ನಿನ್ನನ್ನು ಸ್ತುತಿಸ್ತಾವೆ. ವೇದಗಳ ಅಂತಭಾಗವಾದಂತಹ ಉಪನಿಷತ್ತುಗಳು, ಆ ಉಪನಿಷತ್ತುಗಳಿಂದ ವೇದ್ಯನಾಗಿದ್ದೀಯಾ ಸ್ವಾಮಿ. ಭವಸಾಗರಕ್ಕೆ ನೀನು ದಾರಿಯನ್ನು ತೋರಿಸ್ತಕ್ಕಂತಹ, ದಡವನ್ನು ಮುಟ್ಟಿಸುವಂತಹ ಕರ್ಣಧಾರನಾಗಿದ್ದೀಯಾ, ಹಡಗಾಗಿದ್ದೀಯಾ. ಶ್ರೀ ಪದ್ಮನಾಭ, ನಿನ್ನ ನಾಭಿಯಲ್ಲಿ ಪದ್ಮ ಅನ್ನತಕ್ಕಂತಹದ್ದು ಉದ್ಭವಿಸಿದೆ. ಆ ಪದ್ಮದಲ್ಲಿ ಲೋಕಕ್ಕೆಲ್ಲ ಮುಖ್ಯ ಕಾರಣೀಭೂತನಾದಂತಹ ಬ್ರಹ್ಮ ಬಂದಿರುವಂತಹದ್ದು. ಆ ಬ್ರಹ್ಮದೇವರೇ ಈಗ ಕೃತಜ್ಞತೆಯನ್ನು ನಿನ್ನಲ್ಲಿ ತೋರಿಸ್ತಾ ಇದ್ದಾರೆ. ಉತ್ಸವವನ್ನು ನಡೆಸುತ್ತಾ ತಂದೆಗೆ ವಿಶೇಷವಾದಂತಹ ಸೇವೆಯನ್ನು ಮಾಡ್ತಾ ಇದ್ದಾರೆ ಬ್ರಹ್ಮದೇವರು. ಅಂತಹ ಬ್ರಹ್ಮೋತ್ಸವದಲ್ಲಿ ನಾವೆಲ್ಲರೂ ಕೂಡ ಪಾಲ್ಗೊಳ್ತಾ ಇದ್ದೇವೆ. ಕಮಲಾರ್ಚಿತ ಪಾದಪದ್ಮ, ಸ್ವಾಮಿಯ ಪಾದಪದ್ಮಗಳನ್ನು ತಾಯಿ ಲಕ್ಷ್ಮೀದೇವಿ ಸದಾ ಅರ್ಚಿಸ್ತಾ ಇರ್ತಾಳೆ. ಲೋಕೈಕ ಪಾವನ, ಲೋಕದಲ್ಲಿ ಬಹಳ ಮುಖ್ಯವಾಗಿರ್ತಕ್ಕಂತಹ ಪರಮ ಪಾವನನಾಗಿರ್ತಕ್ಕಂಥವನು ಸ್ವಾಮಿ ನೀನಾಗಿದ್ದೀಯಾ, ಪರಾತ್ಪರನಾಗಿದ್ದೀಯಾ, ಎಲ್ಲರ ಪಾಪಗಳನ್ನು ಹರಿಸುವಂಥವನು. ಆದ್ದರಿಂದ ನಿನ್ನನ್ನು ಹರಿ ಹರಿ ಎಂಬುದಾಗಿ ಕರೀತಾರೆ. ಅಂತಹ ಪರಮ ಪುರುಷನಾಗಿರ್ತಕ್ಕಂತಹ ವೆಂಕಟೇಶ, ನಮ್ಮೆಲ್ಲರನ್ನ ಅನುಗ್ರಹಿಸು. ಲಕ್ಷ್ಮೀಪತೆ ನಿಗಮ ಲಕ್ಷ್ಯ ನಿಜ ಸ್ವರೂಪ ಕಾಮಾದಿ ದೋಷ ಪರಿಹಾರಿತ ಬೋಧದಾಯಿನ್ ದೈತ್ಯಾದಿ ಮರ್ದನ ಜನಾರ್ದನ ವಾಸುದೇವ ಶ್ರೀ ವೆಂಕಟೇಶ ಮಮ ದೇಹಿ ಕರಾವಲಂಬಂ. ಸ್ವಾಮಿಯೋ ಲಕ್ಷ್ಮೀಪತಿಯಾಗಿದ್ದಾನೆ. ನಿಗಮಗಳಿಂದ ಮಾತ್ರ ಆ ಸ್ವಾಮಿಯ ಸ್ವರೂಪ ಲಕ್ಷ್ಯವಾಗ್ತದೆ, ತಿಳಿದು ಬರ್ತದೆ. ಉಳಿದಂತಹವುಗಳಿಂದ ಏನೂ ಕೂಡ ಪೂರ್ಣ ಜ್ಞಾನ ಬರುವುದಿಲ್ಲ. ವೇದಗಳಿಂದಲೂ ಕೂಡ ಪೂರ್ಣವಾಗಿ ಸ್ವಾಮಿಯನ್ನು ವರ್ಣಿಸಲಿಕ್ಕೆ ಆಗೋದಿಲ್ಲ. ಆದರೂ ಕೂಡ ವಿಶೇಷವಾಗಿ ಉಳಿದ ಎಲ್ಲರಿಗಿಂತಲ ಹೆಚ್ಚಾಗಿ ಸ್ವಾಮಿಯ ಮಹಿಮೆಯನ್ನು ತಿಳಿಸ್ತಕ್ಕಂತಹದ್ದು ವೇದಗಳು. ಲೋಕದಲ್ಲಿರುವಂತಹ ಯಾವುದೇ ಶಬ್ದ ಇರಲಿ, ಧ್ವನ್ಯಾತ್ಮಕವಾಗಲಿ ವರ್ಣಾತ್ಮಕವಾಗಲಿ, ಎಲ್ಲ ಶಬ್ದಗಳಿಂದಲೂ ಕೂಡ ಪರಮ ಮುಖ್ಯ ವೃತ್ತಿಯ ಪ್ರತಿಪಾದ್ಯನಾಗಿರ್ತಕ್ಕಂಥವನು ಸ್ವಾಮಿ ಶ್ರೀ ಶ್ರೀನಿವಾಸ ಕಲ್ಯಾಣ ವೆಂಕಟೇಶ್ವರ. ಅಂತಹ ಸ್ವಾಮಿಯನ್ನು ಕಾಮಾದಿ ದೋಷಗಳನ್ನು ಪರಿಹರಿಸಿ ನನಗೆ ಜ್ಞಾನವನ್ನು ನೀಡು ಎಂಬುದಾಗಿ ಸ್ವಾಮಿಯನ್ನು ಪ್ರಾರ್ಥಿಸುವಂತಹದ್ದು. ಕಾಮಾದಿ ದೋಷ ಪರಿಹಾರಿತ ಬೋಧ ದಾಯಿನ್ ದೈತ್ಯಾದಿ ಮರ್ದನ ಜನಾರ್ದನ ವಾಸುದೇವ. ನನ್ನಲ್ಲಿರ್ತಕ್ಕಂತಹ ದುಷ್ಟ ಚಿಂತನೆಗಳನ್ನು ದೂರ ಮಾಡು, ದೈತ್ಯಾದಿಗಳನ್ನು ಸಂಹರಿಸು. ಜನಾರ್ದನ ವಾಸುದೇವ ಶ್ರೀ ವೆಂಕಟೇಶ ಮಮ ದೇಹಿ ಕರಾವಲಂಬಂ, ನನ್ನನ್ನು ಕೈ ಹಿಡಿದು ಮೇಲೆತ್ತಿ ಉದ್ಧರಿಸು ಎಂಬುದಾಗಿ ಪ್ರಾರ್ಥಿಸುವಂತಹದ್ದು. ತಾಪತ್ರಯಂ ಹರ ವಿಭೋರಭಸಾನ್ಮುರಾರೆ ಸಂರಕ್ಷ ಮಾಂ ಕರುಣಯಾ ಸರಸೇರುಹಾಕ್ಷ ಮಶ್ಚಿಷ್ಯಮಪ್ಯನುದಿನಂ ಪರಿರಕ್ಷ ವಿಷ್ಣೋ
ಶ್ರೀ ವೆಂಕಟೇಶ ಮಮ ದೇಹಿ ಕರಾವಲಂಬಂ. ಶಿಷ್ಯನನ್ನು ಗುರು ಯಾವ ರೀತಿಯಾಗಿ ಪ್ರತಿನಿತ್ಯವೂ ಕೂಡ ರಕ್ಷಿಸ್ತಾ ಇರ್ತಾನೋ ಅದೇ ರೀತಿಯಾಗಿ ನನ್ನನ್ನು ನಿನ್ನ ಶಿಷ್ಯನೆಂಬುದಾಗಿ ಪರಿಗಣಿಸಿ ನನ್ನ ರಕ್ಷಣೆಯ ಭಾರವನ್ನು ನೀನು ಹೊತ್ತುಕೋ ಹೇ ಸ್ವಾಮಿ. ಕರುಣೆಯ ಸರಸೀರುಹಾಕ್ಷ ಮಾಂ ಸಂರಕ್ಷ. ನನ್ನ ಎಲ್ಲ ವಿಧವಾದಂತಹ ತಾಪಗಳನ್ನು, ಆಧ್ಯಾತ್ಮಿಕ, ಆದಿಭೌತಿಕ, ಆದಿದೈವಿಕ ಅನ್ನುವಂತಹ ತಾಪತ್ರಯಗಳಿದ್ದಾವೆ, ತಾಪತ್ರಯಗಳನ್ನು ದೂರ ಮಾಡು ಹೇ ವಿಭೋ. ರಭಸಾನ್ ಮುರಾರೆ, ಅತ್ಯಂತ ವೇಗದಿಂದ ಮಾಡುವುದನ್ನು ಹಾಗೆ ಮಾಡುವುದರ ಮುಖಾಂತರ ನನ್ನ ರಕ್ಷಣೆಯ ಭಾರವನ್ನು ಹೊತ್ತುಕೋ ಹೇ ಸ್ವಾಮಿ ಎಂಬುದಾಗಿ ಕಲ್ಯಾಣ ವೆಂಕಟೇಶ್ವರ ಸ್ವಾಮಿಯ ಬ್ರಹ್ಮೋತ್ಸವ ಸಂದರ್ಭದಲ್ಲಿ ಮೋಹಿನಿ ಅವತಾರದಲ್ಲಿ ನಮ್ಮೆಲ್ಲರಿಗೆ ದರ್ಶನವನ್ನು ನೀಡ್ತಾ ಇರತಕ್ಕಂತಹ ಕಲ್ಯಾಣ ವೆಂಕಟೇಶ್ವರ ಸ್ವಾಮಿಯನ್ನು ಮತ್ತೊಂದು ರೂಪದಲ್ಲಿ ಕೃಷ್ಣ ನವನೀತವನ್ನು ಹಿಡಿದುಕೊಂಡು ಮೋಕ್ಷವನ್ನು ಬೆಣ್ಣೆಯಂತೆ ಕೊಡ್ತೇನೆ ಎಂಬುದಾಗಿ ಸಂದೇಶವನ್ನು ನೀಡ್ತಾ ಇರತಕ್ಕಂತಹ ಸ್ವಾಮಿಯನ್ನು ನಾವೆಲ್ಲರೂ ಕೂಡ ಭಜಿಸುತ್ತಾ ಈ ಬ್ರಹ್ಮೋತ್ಸವ ಕಾರ್ಯಕ್ರಮದ ವೈಭವೋಪೇತವಾದಂತಹ ಉತ್ಸವದಲ್ಲಿ ನಾವೆಲ್ಲರೂ ಪಾಲ್ಗೊಂಡಿದ್ದೇವೆ. ನಾವೆಲ್ಲರೂ ಧನ್ಯಜೀವಿಗಳು. ಶ್ರೀ ವೆಂಕಟೇಶ್ವರ ಭಕ್ತಿವಾಹಿನಿಯ ಸೌಹಾರ್ದತೆಯಿಂದ ನಾವೆಲ್ಲರೂ ಕೂಡ ಈ ಕಾರ್ಯಕ್ರಮದಲ್ಲಿ ಭಾಗಿಗಳಾಗಿದ್ದೇವೆ. ನಮ್ಮ ಬಂಧುಗಳನ್ನು, ಬಾಂಧವರನ್ನು, ಮಿತ್ರರನ್ನು ಕಾರ್ಯಕ್ರಮದಲ್ಲಿ ಭಾಗಿಗಳಾಗುವಂತೆಯೂ ಕೂಡ ಪ್ರಚೋದಿಸಿದ್ದೇವೆ. ಇದು ನಮ್ಮೆಲ್ಲರ ಕರ್ತವ್ಯವಾಗಿದೆ. ಆ ಕಾರ್ಯವನ್ನು ಮಾಡುತ್ತಾ ಇದು ಮೋಹಿನಿ ಅವತಾರದಲ್ಲಿರತಕ್ಕಂತಹ ಕಲ್ಯಾಣ ವೆಂಕಟೇಶ್ವರ ಸ್ವಾಮಿಯನ್ನು ವೀಕ್ಷಿಸುತ್ತಾ ಈ ವೈಭವೋಪೇತವಾದಂತಹ ಉತ್ಸವವನ್ನು ವೀಕ್ಷಿಸಿ ಕೃತಕೃತ್ಯರಾಗೋಣ. ಸ್ವಾಮಿಯ ಸೇವೆಯಲ್ಲಿ ನಿರತರಾದಂತಹ ಭಕ್ತ ಸಮೂಹವನ್ನು ನೋಡ್ತಾ ಇದ್ದೇವೆ. ಬಾಲಿಕೆಯರು ಒಂದು ಕಡೆ, ಮಹಿಳೆಯರು ಒಂದು ಕಡೆ, ಬಾಲಕರು ಬಾಲಿಕೆಯರು ಕೂಡಿಕೊಂಡು ವಿಶೇಷವಾದ ರೀತಿಯಲ್ಲಿ ಕೋಲಾಟವನ್ನು ಆಡುತ್ತಾ ಗೋಪಿಕೆಯರ ಮಧ್ಯದಲ್ಲಿ ಕೃಷ್ಣ ಯಾವ ರೀತಿಯಾಗಿ ವಿಹರಿಸಿದನೋ ಅದೇ ರೀತಿಯಾದಂತಹ ಸ್ಮರಣೆಯನ್ನು ಮನಸ್ಸಿಗೆ ತಂದುಕೊಡ್ತಾ ಇದ್ದಾರೆ. ಜಯತಿ ತೇದಿಕಂ ಜನ್ಮನಾವೃತ ಎಂಬುದಾಗಿ ಗೋಪಿ ಗೀತದ ಸ್ಮರಣೆಯೂ ಕೂಡ ಬರ್ತಾ ಇರುವಂತಹದ್ದಾಗಿದೆ. ಇಂತಹ ಸರ್ವಶ್ರೇಷ್ಠವಾದಂತಹ ಸಜ್ಜನರ ಸಹವಾಸವನ್ನು ಉಂಟು ಮಾಡತಕ್ಕಂತಹ, ಸಜ್ಜನರ ಸಾಂಗತ್ಯವನ್ನು ನೀಡತಕ್ಕಂತಹ ಈ ಬ್ರಹ್ಮೋತ್ಸವ ಕಾರ್ಯಕ್ರಮ, ಅದರಲ್ಲಿ ನಾವೆಲ್ಲರೂ ಪಾಲ್ಗೊಳ್ಳುವಂತಹದ್ದು ಸ್ವಾಮಿಯ ಚಿತ್ತ, ವಿಷ್ಣುವಿನ ಚಿತ್ತ, ಭಗವಂತನ ಚಿತ್ತ, ಅದು ಸತ್ಯ. ಆದ್ದರಿಂದಲೇ ನಾವೆಲ್ಲರೂ ಕೂಡ ಇಂದು ಈ ಕಾರ್ಯಕ್ರಮದಲ್ಲಿ ಭಾಗಿಗಳಾಗಿದ್ದೇವೆ. ಇಂತಹ ಕರುಣೆ ಸರ್ವದಾ ನಮ್ಮೆಲ್ಲರ ಮೇಲಿರಲಿ ಸ್ವಾಮಿ ಶ್ರೀ ಶ್ರೀನಾಥ ಎಂಬುದಾಗಿ ಶ್ರೀನಿವಾಸ ದೇವರನ್ನು ಪ್ರಾರ್ಥಿಸುತ್ತಾ ನಾವೆಲ್ಲರೂ ಕೂಡ ಕೃತಕೃತ್ಯರಾಗೋಣ. ಸರ್ವೇ ಜನ ಸುಖಿನೋ ಭವಂತು, ಸಮಸ್ತ ಸನ್ಮಂಗಳಾನಿ ಭವಂತು, ಸರ್ವೇಪಿ ಸುಖಿನಃ ಸಂತು, ಸರ್ವೇ ಸಂತು ನಿರಾಮಯಾಃ, ಸರ್ವೇ ಭದ್ರಾಣಿ ಪಶ್ಯಂತು, ಮಾ ಕಶ್ಚಿತ್ ದುಃಖಭಾಗ್ ಭವೇತ್. ಸಪ್ತಗಿರಿವಾಸ ಶ್ರೀ ಶ್ರೀನಿವಾಸ ಶ್ರೀ ವೆಂಕಟೇಶ ಗೋವಿಂದ ಗೋವಿಂದ. ಆಪದ್ಬಾಂಧವನಾಥ ರಕ್ಷಕ ಗೋವಿಂದ ಗೋವಿಂದ. ವೆಂಕಟೇಶೋ ವಾಸುದೇವ ಪ್ರದ್ಯುಮ್ನೋಮಿತ ವಿಕ್ರಮಃ, ಸಂಕರ್ಷಣೋ ನಿರುದ್ಧಶ್ಚ ಶೇಷಾದ್ರಿಪತಿರೇವ ಚ, ಜನಾರ್ದನಃ ಪದ್ಮನಾಭೋ ವೆಂಕಟಾಚಲವಾಸಿನಃ, ಸೃಷ್ಟಿಕರ್ತಾ ಜಗನ್ನಾಥೋ ಮಾಧವೋ ಭಕ್ತವತ್ಸಲಃ, ಗೋವಿಂದೋ ಗೋಪತಿಃ ಕೃಷ್ಣಃ ಕೇಶವೋ ಗರುಡಧ್ವಜಃ, ವರಾಹೋ ವಾಮನಶ್ಚೈವ ನಾರಾಯಣಾಧೋಕ್ಷಜ, ಶ್ರೀಧರಃ ಪುಂಡರೀಕಾಕ್ಷಃ ಸರ್ವದೇವಸ್ತುತೋ ಹರಿಃ, ಶ್ರೀನೃಸಿಂಹೋ ಮಹಾಸಿಂಹಃ ಸೂತ್ರಾಕಾರಃ ಪುರಾತನಃ, ರಮಾನಾಥೋ ಮಹೀಭರ್ತಾ. ರಮೆಗೆ ನಾಥನಾಗಿದ್ದಾನೆ, ಧರಾದೇವಿಗೂ ಕೂಡ ಭರ್ತನಾಗಿದ್ದಾನೆ. ರಮಾನಾಥೋ ಮಹೀಭರ್ತ ಭೂಧರಃ ಪುರುಷೋತ್ತಮಃ, ಚೋಲಪುತ್ರ ಪ್ರಿಯಾಶಾಂತೋ ಬ್ರಹ್ಮಾದೀನಾಂ ವರಪ್ರದಃ. ಬ್ರಹ್ಮಾದಿ ದೇವತೆಗಳಿಗೂ ಕೂಡ ವರಗಳನ್ನು ನೀಡತಕ್ಕಂತಹ ಸ್ವಾಮಿ ಕಲ್ಯಾಣ ವೆಂಕಟೇಶ್ವರ. ಅಂತಹ ಸ್ವಾಮಿಯ ಮೋಹಿನಿ ಅವತಾರವನ್ನು ನಾವೆಲ್ಲರೂ ಕೂಡ ಬ್ರಹ್ಮೋತ್ಸವ ಸಂದರ್ಭದಲ್ಲಿ ಇಂದು ವೀಕ್ಷಿಸುವಂಥವರಾಗ್ತಾ ಇದ್ದೇವೆ, ವೀಕ್ಷಿಸಿದ್ದೇವೆ, ಕೃತಕೃತ್ಯರಾಗ್ತಾ ಇದ್ದೇವೆ. ಸ್ವಾಮಿಯ ಪರಮಾನುಗ್ರಹಕ್ಕೆ ಪಾತ್ರರಾಗ್ತಾ ಇದ್ದೇವೆ. ಹರೇ ಶ್ರೀನಿವಾಸ ಸಪ್ತಗಿರಿವಾಸ ಶ್ರೀ ಶ್ರೀನಿವಾಸ ಶ್ರೀ ವೆಂಕಟೇಶ ಗೋವಿಂದ ಗೋವಿಂದ. గురు తెరిగిన దొంగ కూగూగు, గురిలోనే దాగి నీ కూగూగు. గురు తెరిగిన దొంగ కూగూగు, గురిలోనే దాగి నీ కూగూగు. గురు తెరిగిన దొంగ కూగూగు,
గురిలోనే దాగి నీకు గూగు, వీడే గురిలోనే దాగి నీకు గూగు, వీడే గురిలోనే దాగి నీకు గూగు. నెలతల దోచి నీ నీళ్ళాడగాని కొలని దరిని దొంగ కూగూగు, నెలతల దోచి నీ నీళ్ళాడగాని కొలని దరిని దొంగ కూగూగు, బలువైన ఉట్ల పాలారగించి నీ కొలది మీరిన దొంగ కూగూగు, బలువైన ఉట్ల పాలారగించి నీ కొలది మీరిన దొంగ కూగూగు, గురు తేరిగిన దొంగ కూగూగు, గురిలోనే దాగి నీ కూగూగు, గురు తేరిగిన దొంగ కూగూగు, గురిలోనే దాగి నీ కూగూగు, వీడే గురిలోనే దాగి నీ కూగూగు. చల్లలమ్మంగా కనుకట్టు తుడికిని గొల్లే తలను దొంగ కూగూగు, చల్లలమ్మంగా కనుకట్టు తుడికిని గొల్లే తలను దొంగ కూగూగు, గిల్లిల్లు తప్పక ఇందరి పాలిండు కొల్లలాడిన దొంగ కూగూగు, గిల్లిల్లు తప్పక ఇందరి పాలిండు కొల్లలాడిన దొంగ కూగూగు, గురు తేరిగిన దొంగ కూగూగు, గురిలోనే దాగి నీ కూగూగు, గురు తేరిగిన దొంగ కూగూగు, గురిలోనే దాగి నీ కూగూగు, వీడే గురిలోనే దాగి నీ కూగూగు. తావు కొన్న దొంగ తగిలి పట్టుండిది గోవులలో దొంగ కూగూగు, తావు కొన్న దొంగ తగిలి పట్టుండిది గోవులలో దొంగ కూగూగు, శ్రీ వెంకటగిరి చెలువుండో ఏమో, శ్రీ వెంకటగిరి చెలువుండో ఏమో, కోవిదుడు దొంగ కూగూగు, శ్రీ వెంకటగిరి చెలువుండో ఏమో, కోవిదుడు దొంగ కూగూగు, గురు తేరిగిన దొంగ కూగూగు, గురిలోనే దాగి నీ కూగూగు, గురు తేరిగిన దొంగ కూగూగు, గురిలోనే దాగి నీ.
వెన్న చేత బట్టినే వెదకినట్టు Now